ಇವತ್ತು ನಿಜಕ್ಕೂ ನಾನು ಅತ್ಯಂತ ಪುಣ್ಯವಂತ ಅಂತ ಹೇಳ್ಕೊಳ್ಳೋದಕ್ಕೆ ಬಯಸ್ತಾ ಇದ್ದೀನಿ. ಕಾರಣ ಏನು ಅಂತಂದ್ರೆ, ನಾನು ಭರತ ಭೂಮಿಯ ವರಪುತ್ರ. ಇಂಥ ಪುಣ್ಯದ ನಾಡಿನಲ್ಲಿ, ಇಂಥ ಪುಣ್ಯದ ಕೆಲಸ ಆದಂಥ ಈ ಕ್ಷಣದಲ್ಲಿ ನಾನು ಮತ್ತು ನೀವು ಸಾಕ್ಷಾತ್ ಆ ಶ್ರೀರಾಮಚಂದ್ರನ 5 ವರ್ಷದ ಮುದ್ದು ಮುಖವನ್ನ ಕಣ್ತುಂಬಿಕೊಳ್ಳೋದು ಅಂತಂದ್ರೆ, ಇದಕ್ಕಿಂತ ಅದ್ಭುತವಾದಂಥ ಸೌಭಾಗ್ಯ ನನ್ನ ಪ್ರಕಾರ ಬೇರೆ ಯಾವುದೂ ಕೂಡ ಇಲ್ಲವೇ ಇಲ್ಲ. ಯಾಕೆ ಅಂತ ಕೇಳಿ ನಾನು ಅದಕ್ಕೆ ಉತ್ತರ ಕೊಡ್ತೇನೆ. ಸತತವಾಗಿ ಶತಮಾನಗಳವರೆಗೂ ಕೂಡ ಆ ರಾಮಲಲ್ಲಾನ ಮೂರ್ತಿಯಲ್ಲಿ ಪ್ರತಿಷ್ಠಾಪನೆ ಆಗಬೇಕು. ಆ ಭಗವಾನ್ ರಾಮಚಂದ್ರ ಅಲ್ಲಿ ವಿರಾಜಮಾನನಾಗಬೇಕು ಅನ್ನುವ ಹೋರಾಟದ ಅಡಿಯಲ್ಲಿ ಅಸಂಖ್ಯ ಜನ ತಮ್ಮ ಪ್ರಾಣ ತೆತ್ತಿದ್ದಾರೆ. ಸಾವಿರ ಜನ ಕಾಲ್ನಡಿಗೆಯಲ್ಲಿ ಹೋರಾಟ ಮಾಡಿದ್ದಾರೆ. ಇನ್ನೊಂದಿಷ್ಟು ಜನ ಪಗಡಿಗಳನ್ನೇ ತೊಟ್ಟಿಲ್ಲ, ಪಾದರಕ್ಷೆಗಳನ್ನೇ ತೊಟ್ಟಿಲ್ಲ. ಇನ್ನು ಹಲವರು 30-31 ವರ್ಷಗಳ ಕಾಲ ನಾನು ಅನ್ನ ತಿನ್ನಲ್ಲ ಅಂತ ಶಪಥ ಮಾಡಿದ್ರು. ಕೆಲವರು ಸತತವಾಗಿ 35-40 ವರ್ಷಗಳ ಕಾಲ ನಾನು ಪಾದರಕ್ಷೆಗಳನ್ನು ಹಾಕೋದಿಲ್ಲ ಮತ್ತು ಮೌನ ದೀಕ್ಷೆಯನ್ನು ನಾನು ಸ್ವೀಕರಿಸ್ತೇನೆ ಅಂತ ಶಪಥವನ್ನು ಮಾಡಿದ್ರು. ಅದೆಲ್ಲದಕ್ಕೂ ಇವತ್ತು ಅಂತ್ಯ ಸಿಕ್ಕಿದೆ. ನನಗೆ ಬಹಳ ಖುಷಿ ಏನು ಗೊತ್ತಾ, ಇವತ್ತಿನ ದಿನ ನಾನು ನನ್ನ ಹೊಸ ಪಯಣವನ್ನ ಆ ಪ್ರಭು ರಾಮಚಂದ್ರನ ಆಶೀರ್ವಾದದೊಂದಿಗೆ ವಿಸ್ತಾರ ನ್ಯೂಸ್ನಲ್ಲಿ ಶುರು ಮಾಡ್ತಾ ಇದ್ದೇನೆ. ನಿಮ್ಮೆಲ್ಲರ ಪ್ರೀತಿ ಇರಲಿ, ನಿಮ್ಮೆಲ್ಲರ ಸಹಕಾರವಿರಲಿ. ಎಂದಿನಂತೆ ನಿಮ್ಮ ಚಂದನ್ ಶರ್ಮನಿಗೆ ನಿಮ್ಮೆಲ್ಲರ ಪ್ರೋತ್ಸಾಹವೂ ಕೂಡ ಇರಲಿ. ಹಾಗಿದ್ರೆ ವಾಟ್ ಆರ್ ವಿ ಟಾಕಿಂಗ್ ಅಬೌಟ್? ಯಾವುದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ? ಇವತ್ತು ಅನೇಕ ಗಣ್ಯಾತಿ ಗಣ್ಯರು ನಮ್ಮನ್ನ ಇವತ್ತಿನ ಈ ಚರ್ಚೆಯಲ್ಲಿ ಜಾಯಿನ್ ಆಗುವವರಿದ್ದಾರೆ. ಸ್ಟುಡಿಯೋದಲ್ಲಿ 3 ಜನ ಇದ್ದಾರೆ. ನಾನು ಸ್ವಲ್ಪ ಹೊತ್ತಿನ ನಂತರದಲ್ಲಿ ಅವರನ್ನ ಸ್ವಾಗತಿಸ್ತೇನೆ. ನಿಮಗೆಲ್ಲರಿಗೂ ಕೂಡ ಪರಿಚಯ ಇರುವ ಮುಖಗಳೇ. ಔಟ್ ಆಫ್ ದಿ ಸ್ಟುಡಿಯೋ ನಮ್ಮ ಬ್ಯಾಕ್ ಪ್ಯಾಕ್ ಇಂದ, ನಮ್ಮ ಲೈವ್ ಕ್ಯಾಮ್ರಾಗಳಿಂದ ಹಲವು ಜನ ಜಾಯಿನ್ ಆಗುವವರಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸ್ತೇನೆ. ಇವತ್ತಿನ ಆಯಾಮ ಬಹಳ ಡಿಫರೆಂಟ್ ಆದಂತ ಆಯಾಮ. ಸಂಭ್ರಮವಾಯ್ತು, ಸಂತೋಷವಾಯ್ತು, ಖುಷಿಯಾಯ್ತು, ಕಣ್ಣಾಲಿಗಳಲ್ಲಿ ನೀರು ತುಂಬಿ ಬಂತು. ಆದರೆ ರಾಜಕೀಯ ನಿಂತ ಇದೊಂದು ಪ್ರಶ್ನೆ ನನ್ನನ್ನು ಪದೇ ಕಾಡ್ತಾ ಇದೆ. ಐ ಆಮ್ ಗೋಯಿಂಗ್ ಸ್ಟ್ರೈಟ್ ಅಗೇನ್ಸ್ಟ್ ಕಾಂಗ್ರೆಸ್ ಟುಡೇ, ಆಸ್ಕಿಂಗ್ ದೆಮ್ ಕ್ವೆಶ್ಚನ್ಸ್. ಅವರ ವಿರುದ್ಧ ನಾನು ಪ್ರಶ್ನೆಗಳನ್ನು ಯಾಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ, ಅವರದ್ದು ಯಾಕೋ ಸಿಕ್ಕಾಪಟ್ಟೆ ಡಬಲ್ ಸ್ಟ್ಯಾಂಡರ್ಡ್ಸು ಅಂತ ಅನ್ನಿಸ್ತಾ ಇದೆ. ಒಂದ್ ಕಡೆ ದೇಣಿಗೆ ಕೊಡ್ತಾರೆ, ಮತ್ತೊಂದು ಕಡೆ ನಾವು ರಾಮಲಲ್ಲಾನ ವಿಗ್ರಹ ಪ್ರತಿಷ್ಠಾಪನೆಗೆ ಹೋಗೋದಿಲ್ಲ ಅಂತ. ಮತ್ತೊಂದು ಕಡೆ ನಮ್ಮ ಹೃದಯದ ಒಳಗೆಲ್ಲವೂ ಕೂಡ ರಾಮನಿದ್ದಾನೆ ಅಂತ ಹೇಳ್ತಾರೆ. ಹೋಗ್ರಿ ರೇ, ಇವತ್ತಿನ ದಿನ ನಾವು ಅಯೋಧ್ಯೆಗೆ ಹೋದ್ರೆ ಮಾತ್ರನಾ, ರಜಾ ಕೊಟ್ರೆ ಮಾತ್ರನಾ ಅಂತ ಪ್ರಶ್ನೆ ಮಾಡ್ತಾರೆ. ಆಮೇಲೆ ನೀವು ನಮ್ಮ ರಾಮ ಭಕ್ತಿಯನ್ನ ಹೆಂಗ್ರಿ ಪ್ರಶ್ನೆ ಮಾಡ್ತೀರಿ ಅಂತ ನೇರವಾಗಿ ಪ್ರಶ್ನಿಸ್ತಾರೆ. ಅದರ ಜೊತೆಗೆ ಅವರು ಇನ್ನೂ ಒಂದು ಕೆಲಸ ಕೂಡ ಮಾಡ್ತಾರೆ. ನಾವು ಗಾಂಧಿ ಪಾಲಿಸಿದ ರಾಮನನ್ನ ಪಾಲಿಸೋದು ನಮ್ದು ವಿರಾಟ್ ಸ್ವರೂಪದ ರಾಮನಲ್ಲ ಅಂತಾರೆ. ಫೈನಲಿ ಕಾಂಗ್ರೆಸ್ನವರು ಅಟ್ಲೀಸ್ಟ್ ಗಾಂಧೀಜಿ ಅವರನ್ನ ನೆನೆಸ್ಕೊಂಡ್ರಲ್ಲ ಅನ್ನೋದು ನನ್ನ ಖುಷಿ. ಇಷ್ಟು ದಿನ ಬರೀ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿನ ಮಾತ್ರ ನೆನೆಸ್ಕೊಳ್ತಾ ಇದ್ರು. ಮಹಾತ್ಮ ಗಾಂಧೀಜಿ ಅವರನ್ನ ಸ್ಮರಿಸಿಕೊಂಡ್ರಲ್ಲ ಅನ್ನೋದು ಖುಷಿ. ಹಾಗಾದ್ರೆ ಇವತ್ತಿನ ವಿಸ್ತಾರದ ವ್ಯೂ ಪಾಯಿಂಟ್ ನಲ್ಲಿ ನಿಮ್ಮ ಮುಂದೆ ಇಡ್ತಾ ಇರುವ ಪ್ರಶ್ನೆಗಳು ಕಾಂಗ್ರೆಸ್ಸಿನ ಈ ಡಬಲ್ ಸ್ಟ್ಯಾಂಡರ್ಡ್ಸ್. ಲೆಟ್ ಅಸ್ ಬಿಗಿನ್ ನೌ. ಪಾಯಿಂಟರ್ಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ನಾನು. ಆ ಪಾಯಿಂಟರ್ಗಳ ಜೊತೆಗೆ ನಾವು ಕೇಳಬೇಕಾಗಿರೋ ಪ್ರಶ್ನೆಗಳು ನಿಮ್ಮ ಮುಂದೆ ಈಗ ಒನ್ ಬೈ ಒನ್ ಆಫ್ಟರ್ ಅನದರ್ ಬರುವುದಕ್ಕೆ ಶುರುವಾಗುತ್ತೆ. ಕಾಂಗ್ರೆಸ್ಗೆ ಅಥವಾ ಕೈಗೆ ಧರ್ಮ ಸಂಕಟ ಶುರುವಾಗಿದೆಯಾ? ಐ ಥಿಂಕ್ ಸೋ. ನಂಬರ್ 1 ನಿಮ್ಮ ಮುಂದೆ, ಹಿಂದೂ ವಿರೋಧಿ ಹಣಪಟ್ಟಿಯನ್ನು ತಪ್ಪಿಸ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡಿಕೊಂಡು ಬಂದಂಗೆ ಕಾಣಿಸ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರು ಇವತ್ತೇ ಬೆಂಗಳೂರಿನ ಏರಿಯಾ ಒಂದರಲ್ಲಿ ರಾಮನ ದೇವಸ್ಥಾನದ ಉದ್ಘಾಟನೆಗೆ ಹೋಗ್ತಾರೆ. ಅವರು ಹೋಗಬಾರ್ದು ಅಂತ ನಾನು ಹೇಳೋದಿಲ್ಲ, ಆದರೆ ಹೋಗ್ತಾರೆ. ಯಾಕೆ ಮಾಡಿದ್ರು ಉದ್ಘಾಟನೆ? ಅವ್ರು ಮಾಡ್ಕೊಳ್ಳಿ, ಪಾಪ ಅವ್ರಿಗೇನೋ ಭಕ್ತಿ ನಂಬಿಕೆ ಇರ್ಬೋದೇನೋ, ಮಾಡ್ಕೊಳ್ಳಿ, ನಾನು ಬೇಡ ಅನ್ನೋದಿಲ್ಲ. ಆದರೆ ಒಂದು ಸಾಫ್ಟ್ ಹಿಂದುತ್ವದ ಪ್ಲೇ ಕಾರ್ಡ್ ಅನ್ನ ಪ್ಲೇ ಮಾಡೋದಕ್ಕೆ ಅಟ್ ದಿ ಸೇಮ್ ಪಾಯಿಂಟ್ ಇನ್ ಟೈಮ್
ಅವರ ದೊಡ್ಡ ದೊಡ್ಡ ನಾಯಕರ ವಿರೋಧವನ್ನೂ ಕೂಡ ಕಟ್ಕೊಳ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಅವರು ಪ್ಲಾನ್ ಮಾಡ್ಕೊಳ್ತಾರೆ. ಹಾಗಾಗಿ ಇವತ್ತೇ ರಾಮ ಮಂದಿರದ ಉದ್ಘಾಟನೆಗೆ ಸಿಎಂ ಸಿದ್ದರಾಮಯ್ಯ ಮುಂದಾಗ್ತಾರೆ. ನೆಕ್ಸ್ಟ್ ಪಾಯಿಂಟ್ ಗಮನಿಸಿಬಿಡೋಣ ವ್ಯೂವರ್ಸ್. ನಾವು ನೋಡ್ಲೇಬೇಕಾಗಿರೋದು ಕೆಲವು ಕಾಂಟ್ರಡಿಕ್ಟರಿ ಪಾಯಿಂಟರ್ಸ್ಗಳು ತುಂಬಾ 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 ಇದ್ದಾವೆ. ರಾಮರಾಜ್ಯ ಅಂತ ಬೆಳಗ್ಗೆ ಡಿ ಕೆ ಶಿವಕುಮಾರ್ ಟ್ವೀಟ್ ಮಾಡ್ತಾರೆ. ನಾವು ರಾಮನ ನಿಯಮವನ್ನ ಪಾಲಿಸಬೇಕು, ಹನುಮನ ನಿಷ್ಠೆಯನ್ನ ಪಾಲಿಸಬೇಕು, ನಮ್ಮ ಪಂಚ ಗ್ಯಾರಂಟಿಗಳೇ ರಾಮ ರಾಜ್ಯಕ್ಕೆ ಬಹಳ ದೊಡ್ಡ ತೂಕವನ್ನ ತಂದು ಕೊಟ್ಟಿದ್ದಾವೆ ಅಂತ ಡಿ ಕೆ ಶಿವಕುಮಾರ್ ಇವತ್ತು ಬೆಳಗ್ಗೆ ಟ್ವೀಟ್ ಮಾಡ್ತಾರೆ. ಅಲ್ಲಪ್ಪ, ಇವರಿಗೆ ಇಷ್ಟ ಇಲ್ಲ ಅಂತಂದ ಮೇಲೆ ಈ ಅಳಿಗುಳಿ ಮನೆ ಆಟವನ್ನ ಯಾಕೆ ಆಡಬೇಕು ಅನ್ನೋದು ನನ್ನ ನೇರವಾದಂತ ಪ್ರಶ್ನೆ. ಯಾಕೆ? ವೈ? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಇವ್ರಿಗೆ ಇಷ್ಟ ಇಲ್ಲ ಅಂದಮೇಲೆ, ಇವ್ರಿಗೆ ಬೇಡ ಅಂತಂದ್ಮೇಲೆ ಯಾಕೆ? ಹಾಗೂ ಅಲ್ಲ ಹೀಗೂ ಅಲ್ಲ, ಅಲ್ಲಿ ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು, ಒಟ್ನಲ್ಲಿ ಕೋಲ್ ಕೂಡ ಕೈಲಿ ಇಟ್ಕೊಂಡಂಗೆ ಕಾಣಿಸ್ತಾ ಇಲ್ಲ ಇವರು, ಒಟ್ನಲ್ಲಿ ಕೋಲ್ ಮುರಿಬಾರ್ದು ಅನ್ನುವ ಪ್ಲಾನ್ಗಳು ಯಾಕೆ ಇವರದ್ದು? ಡಿ ಕೆ ಶಿವಕುಮಾರ್ ಪ್ರತಿದಿನ, ಪ್ರತಿ ಸಂಜೆ, ಪ್ರತಿ ಮಧ್ಯಾಹ್ನ ಅಥವಾ ಪ್ರತಿ ತಿಂಗಳಿಗೊಂದು 2-3 ಸಲ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾರೆ, ಪೂಜೆ ಹೋಮ ಹವನಾದಿಗಳನ್ನು ನಡೆಸ್ತಾರೆ. ಆದರೆ ರಾಮನ ವಿಷಯಕ್ಕೆ ಬಂದಾಗ, ದೇಣಿಗೆ ವಿಷಯಕ್ಕೆ ಬಂದಾಗ, ರಾಮಲಲ್ಲಾನ ವಿಷಯಕ್ಕೆ ಬಂದಾಗ, ಅಯೋಧ್ಯೆ ವಿಚಾರಕ್ಕೆ ಬಂದಾಗ ಅಲ್ಲಿ ರಾಜಕೀಯವನ್ನ ತರೋದಕ್ಕೆ ಶುರು ಮಾಡ್ಕೊಳ್ತಾರೆ. ನೆಕ್ಸ್ಟ್ ಪಾಯಿಂಟ್ ಪ್ಲೀಸ್, ಮುಂದಿನ ಪಾಯಿಂಟ್ ಹೋಗೋಣ ನಾವು. ಇಲ್ಲಿ ಬಹಳ ಇಂಪಾರ್ಟೆಂಟ್ ಕ್ವೆಶ್ಚನರೀಸ್ ನಾವು ರೈಸ್ ಮಾಡಲೇಬೇಕು. ದೇವಸ್ಥಾನಗಳಲ್ಲಿ ಪೂಜೆ ಹೌದಾ? ಒಂದ್ ಕಡೆ ಇವರು ಇಲ್ಲ ರೀ, ನಾವು ಒಪ್ಪೋದಿಲ್ಲ ರಾಮನ್ನ, ನಾವು ಗಾಂಧಿ ಒಪ್ಪಿದ ರಾಮನನ್ನ ಮಾತ್ರ ಒಪ್ಪೋದು ಅಂತ. ಇದೇ ಸೋನಿಯಾ ಗಾಂಧಿ ಅವರು, ಇದೇ ಮಲ್ಲಿಕಾರ್ಜುನ ಖರ್ಗೆ ಅವರು, ಇದೇ ರಾಹುಲ್ ಗಾಂಧಿ ಅವರು ಅವರಿಗೆ ಇನ್ವಿಟೇಷನ್ ಅಂತ ಹೀಗೆ ಕೊಡುವುದಕ್ಕೆ ಮುಂದಾದ ಸಂದರ್ಭದಲ್ಲಿ ಆಗಲ್ಲ, ನಾವು ಒಪ್ಪೋದಿಲ್ಲ ಅಂತ ಹೇಳಿ ಕಳಿಸಿದ್ರು. ಆದ್ರೆ ಅವರ ಹೈಕಮಾಂಡ್ನ ಕೆಂಗಣ್ಣಿಗೆ ಗುರಿಯಾಗಬಾರದು. ಅಟ್ ದಿ ಸೇಮ್ ಪಾಯಿಂಟ್ ಇನ್ ಟೈಮ್ ಅದೇ ಸಂದರ್ಭದಲ್ಲಿ ಇವರು ಎಲ್ಲಿ ಪೂಜೆ ಮಾಡ್ಕೊಳ್ಳಿ ಅಂತ ಮುಜರಾಯಿ ಸಚಿವರಾಗಿರುವ, ಸಾರಿಗೆ ಇಲಾಖೆಯ ಸಚಿವರು ಕೂಡ ಆಗಿರುವ ರಾಮಲಿಂಗಾ ರೆಡ್ಡಿ ಆದೇಶವನ್ನು ಹೊರಡಿಸ್ತಾರೆ. ಯಾಕೆ ಬೇಕು? ಯಾಕೆ ಬೇಡ ಅಂದಮೇಲೆ ಒಂದ್ ಕಡೆ ಬಿಟ್ಬಿಡ್ಬೇಕು? ಇವರ ಹೃದಯದಲ್ಲಿದ್ದಾನೆ, ಅಲ್ಲಿದ್ದಾನೆ, ಇಲ್ಲಿದ್ದಾನೆ ಅಂತ ತೋರ್ಪಡಿಕೆ ಮಾಡಿಕೊಳ್ಳುವ ಪ್ರಯತ್ನ ಯಾಕಾಗಬೇಕು? ಐ ಡೋಂಟ್ ಸೀಮ್ ಟು ಅಂಡರ್ಸ್ಟ್ಯಾಂಡ್. ನನ್ಗೆ ಅರ್ಥ ಆಗೋದಿಲ್ಲ. ನೆಕ್ಸ್ಟ್ ಪ್ಲೀಸ್, ಮುಂದಕ್ಕೆ ಹೋಗೋಣ ನಾವು. ಮುಂದಿನ ಪಾಯಿಂಟರ್ ಕಡೆಗೆ ಗಮನ ಹರಿಸಲೇಬೇಕಾಗತ್ತೆ. ಹೈಕಮಾಂಡ್ ಆದೇಶವನ್ನ ಪಾಲಿಸಿ ರಾಮನ ಜಪವನ್ನ ಕಾಂಗ್ರೆಸ್ಸು ಸಂಪೂರ್ಣವಾಗಿ ಮಾಡಿದೆ ಅನ್ನೋದರಲ್ಲಿ ಅನುಮಾನ ಇಲ್ಲ. 5 ತಿಂಗಳು ಉಳ್ಕೊಂಡಿದೆ ಸರ್ ಲೋಕಸಭಾ ಚುನಾವಣೆಗೆ. ಆ ಕಾರಣಕ್ಕಾಗಿ ಇವರಿಗೆ ಅಲ್ಲಿ ಇಲ್ಲಿ ಎಲ್ಲೂ ಕೂಡ ಯಾವುದೇ ರೀತಿಯಲ್ಲೂ ತೊಂದರೆಗಳು, ಸಮಸ್ಯೆಗಳು ಆಗಬಾರದು. ಒಂದು ಚಂಕ್ ಆಫ್ ವೋಟರ್ಸ್, ಹಿಂದೂ ಮೆಜಾರಿಟೇರಿಯನ್ ವೋಟ್ಸ್ ಅಂತ ಏನ್ ನಾವು ಕರಿತೀವಿ, ಆ ಮೆಜಾರಿಟೇರಿಯನ್ ವೋಟ್ಗಳು ಅನ್ನೋದು ಏನಿದೆ, ನಾವು ಅದನ್ನ ಕಳ್ಕೊಳ್ಬಾರ್ದು ಅಂತ. ಆಮೇಲೆ ಕಾಂಗ್ರೆಸ್ನ ಇನ್ನೊಂದು ಬಹಳ ದೊಡ್ಡ ತಪ್ಪು ತಿಳುವಳಿಕೆ ಏನು ಅಂತಂದ್ರೆ, ಹಿಂದೂಗಳೆಲ್ಲ ಕಮ್ಯುನಲ್ಗಳು ಅಂತ ಕಾಂಗ್ರೆಸ್ನವರದ್ದು, ಅಲ್ಪಸಂಖ್ಯಾತರೆಲ್ಲ ಸೆಕ್ಯುಲರ್ಗಳು ಅಂತ ಈ ಕಾಂಗ್ರೆಸ್ನವರದ್ದು. ಹಾಗಾಗಿ ಇದ್ಯಾಕೆ ಇವ್ರು ಹಿಂಗ್ ಮಾಡ್ತಾರೆ ಅಂತ ಗೊತ್ತೇ ಇಲ್ಲ. ಇನ್ಫ್ಯಾಕ್ಟ್ ಮಹಾತ್ಮ ಗಾಂಧೀಜಿ ಬಗ್ಗೆ ಹೇಳ್ತಾರಲ್ಲ, ಮಹಾತ್ಮ ಗಾಂಧೀಜಿ ಅವರ ಆಧ್ಯಾತ್ಮಿಕ ಬದುಕಿನ ಭಾಗ ರಾಮ ಆಗಿದ್ರು. ಅವರು ಸಾಯುವಾಗ್ಲೂ ಕೂಡ ಹೇ ರಾಮ್ ಅಂತಂದ್ರು. ಮತ್ತೊಂದು ಕಡೆ ಡೈರೆಕ್ಟಿವ್ ಆಫ್ ಪ್ರಿನ್ಸಿಪಲ್ಸ್ ನಲ್ಲಿ, ಪ್ರಿಯಾಂಬಲ್ನ ಬಹಳ ಪ್ರಮುಖವಾದಂಥ ಭಾಗಗಳಲ್ಲಿ ನಾವು ರಾಮನನ್ನ ಕಾಣ್ತೀವಿ, ಹಾಗೆ ಹೀಗೆ ಅಂತ ಇದೇ ಕಾಂಗ್ರೆಸ್ ಹೇಳ್ಕೊಂಡು ಬರುತ್ತೆ. ನನಗೆ ಇವರ ಡಬಲ್ ಸ್ಟ್ಯಾಂಡರ್ಡ್ಸ್ ಈ ಕ್ಷಣದವರೆಗೂ ಕೂಡ ಅರ್ಥ ಆಗ್ತಾ ಇಲ್ಲ. ನಾನು ಈ ಡಬಲ್ ಸ್ಟ್ಯಾಂಡರ್ಡ್ಗಳ ಬಗ್ಗೆ ಮಾತನಾಡುವಾಗ ಅಥವಾ ಈ ಕಾಂಟ್ರಡಿಕ್ಟರಿ ಬಗ್ಗೆ ಮಾತನಾಡುವಾಗ ಕೆಲವು ಪಾಯಿಂಟ್ಗಳನ್ನು ನೋಟ್ ಡೌನ್ ಮಾಡ್ಕೊಂಡು ಬಂದಿದ್ದೇನೆ. ಆ ಪಾಯಿಂಟ್ ಡೌನ್ಗೆ ಉತ್ತರಗಳು ಕೂಡ ಇದ್ದಾವೆ. ಬನ್ನಿ, ಉತ್ತರ ಪ್ರಶ್ನೆ ಅಥವಾ ಪ್ರಶ್ನೆ ಉತ್ತರ. ನೆಕ್ಸ್ಟ್ ನಮ್ಮ ಮುಂದಿನ ಭಾಗದಲ್ಲಿ ಇವರ ಕಾಂಟ್ರಡಿಕ್ಷನ್ಸ್ ಏನು, ವಾಟ್ ಆರ್ ದೇರ್ ಕಾಂಟ್ರಡಿಕ್ಷನ್ಸ್? ರಾಜಣ್ಣ ಹೇಳಿಕೆಗಳನ್ನು ಕೊಡ್ತಾರೆ, ಇನ್ನಿತರರು ಹೇಳಿಕೆಗಳನ್ನು ಕೊಡ್ತಾರೆ. ಎಸ್, ಕಾಂಗ್ರೆಸ್ನವರ ವಾದ ಇದು RSS ಮತ್ತು ಬಿಜೆಪಿ ಕಾರ್ಯಕ್ರಮ, ಅದಕ್ಕೆ ನಾವು ಹೋಗಲ್ಲ. ಹೌದಾ? ಇದು ರಾಮ ಜನ್ಮಭೂಮಿ ಟ್ರಸ್ಟ್ ಆಯೋಜನೆ ಮಾಡಿರುವ ಕಾರ್ಯಕ್ರಮವಾಗಿತ್ತು. ಇದು RSS ಅಥವಾ ಬಿಜೆಪಿ ಕಾರ್ಯಕ್ರಮವಾಗಿರಲಿಲ್ಲ. ಇದು ನರೇಂದ್ರ ಮೋದಿ ಪ್ರಾಯೋಜಿತ ಕಾರ್ಯಕ್ರಮ ಆಗಿರಲಿಲ್ಲ. ಇದು ಕಾಂಗ್ರೆಸ್ ಯಾಕೆ ಅರ್ಥ ಮಾಡ್ಕೊಳ್ಳಿಲ್ಲ? ಪಾಯಿಂಟ್ ನಂಬರ್ 2 ಎರಡಕ್ಕೆ ಹೋಗೋಣ. ಕ್ವಿಕ್ಲಿ ನಾವು ಇದರಲ್ಲಿ ಸಮಯವನ್ನು ಜಾಸ್ತಿ ವ್ಯಯಿಸೋದು ಬೇಡ. ಈ ಪಾಯಿಂಟ್ಗಳನ್ನು ಜನರಿಗೆ ನಾವು ತಲುಪಿಸಿಬಿಟ್ಟು ನೇರವಾಗಿ ಕೆಲವು ಜನ ಮಾತನಾಡಿದ್ದಾರಲ್ಲ ಅದಕ್ಕೂ ಕೂಡ ಹೊರಟ್ಬಿಡೋಣ. ನಮ್ಮಲ್ಲೂ ರಾಮನಿದ್ದಾನೆ, ನಮ್ಮ ಹೃದಯದ ಒಳಗಿದ್ದಾನೆ. ಇದು ಇವರ 2ನೇ ವಾದ. 3ನೇದು ಒಂದು ವಾದ ಇದೆ. ಈ 2 ಮತ್ತು 3ನೇ ವಾದಕ್ಕೂ ಸೇರಿ ಒಂದು ಉತ್ತರ ಕೊಡ್ತಾರೆ. ಆದರೆ 2007ರಲ್ಲಿ ರಾಮನಿಗೆ ಸಾಕ್ಷ್ಯವೇ ಇಲ್ಲ ಅಂತ ಸುಪ್ರೀಂ ಕೋರ್ಟ್ನ ಮುಂದೆ ಅಫಿಡವಿಟ್ ಅನ್ನು ಸಲ್ಲಿಸಿತ್ತು ಇದೇ ಕಾಂಗ್ರೆಸ್. UPA ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ರಾಮನ್ ಡೇಟ್ ಆಫ್ ಬರ್ತ್ ಕೊಡಿ, ರಾಮಂದು ಹುಟ್ಟಿದ ಜಾಗ ಕೊಡಿ,
ರಾಮನ ಜನ್ಮ ದಿನಾಂಕ ಗೊತ್ತಾ? ರಾಮ ಇರೋದಕ್ಕೆ ಸಾಕ್ಷಿ ಇದೆಯಾ? ಹೀಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಇದೇ ಕಾಂಗ್ರೆಸ್ ಮಾಡಿತ್ತು. ಪ್ರಧಾನಮಂತ್ರಿಗಳು ಧರ್ಮಾತೀತವಾಗಿರಬೇಕು, ಒಂದು ಧರ್ಮವನ್ನು ಓಲೈಸ್ತಾ ಇದ್ದಾರೆ, ಆ ಕಾರಣಕ್ಕಾಗಿ ನಾವು ಈ ಕಾರ್ಯಕ್ರಮಕ್ಕೆ ಹೋಗಲಿಲ್ಲ. ಇದು ಕಾಂಗ್ರೆಸ್ನವರ ಮತ್ತೊಂದು ವಾದ. ರಾಜೀವ್ ಗಾಂಧಿ ಕಾಲದಲ್ಲಿ ಬಾಬ್ರಿ ಮಸೀದಿ ಲಾಕ್ ಓಪನ್ ಮಾಡಿದ್ದು ಗೊತ್ತಿಲ್ವಾ? ಬಿಟ್ವೀನ್ 80s and 90s ಗೊತ್ತಿಲ್ವಾ? ಅವಾಗ ಯಾರು ಧರ್ಮಾತೀತವಾಗಿದ್ರು? ಅವಾಗ ಆ ಪ್ರಶ್ನೆಯನ್ನು ಯಾರಿಗೆ ಕೇಳ್ತಾರೆ? ಈ ಪ್ರಶ್ನೆ ಯಾರಿಗೂ ಕೇಳೋದೇ ಇಲ್ಲ. ಇದೇ ಬಹಳ ದೊಡ್ಡ ಪ್ರಶ್ನೆ. ಮತ್ತು ಪ್ರಧಾನಮಂತ್ರಿಗಳು ಧರ್ಮಾತೀತವಾಗಿರಬೇಕು ಅನ್ನೋರು ಎಲ್ಲದರಲ್ಲೂ ಧರ್ಮ ಹುಡುಕಿ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗಳನ್ನು ಎಲ್ಲರೂ ಮಾಡಲ್ವಾ? ಇದು ಬಹಳ ದೊಡ್ಡ ಪ್ರಶ್ನೆ. ಕೆಲವರು ಇದ್ರ ಬಗ್ಗೆ ಮಾತನಾಡಿದ್ದಾರೆ. ಲೆಟ್ ಅಸ್ ಲಿಸನ್ ಟು ಇಟ್. ಬನ್ನಿ. ರಾಮ ಶ್ರೀರಾಮಚಂದ್ರನ ವಿರುದ್ಧವಾಗಿಲ್ಲ, ಅವರು ರಾಜಕೀಯ ಮಾಡಕ್ ಹೊರಟಿದ್ದಾರೆ. ಅದನ್ನ ಒಂದು ದೊಡ್ಡ ರಾಜಕೀಯ ವಿಷಯವಾಗಿ ಮಾಡ್ಕೊಂಡು ಶ್ರೀರಾಮಚಂದ್ರನ ಇವತ್ತು ರಾಜಕೀಯ ವಸ್ತುವನ್ನಾಗಿ ಮಾಡಿದಾರಲ್ಲ, ಅದನ್ನು ವಿರೋಧ ಮಾಡ್ತಾರೆ. ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಇರಬಾರ್ದು. ಇದು ನಾನು ಹಿಂದೆನೂ ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ ಅಷ್ಟೇ. ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಇರಬಾರ್ದು. ಇದು ನಾನು ಹಿಂದೆನೂ ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ ಅಷ್ಟೇ. ಈಗ 22ಕ್ಕೆ ಹೊಸ ದೇವಸ್ಥಾನದ ಉದ್ಘಾಟನೆ. ನಾವು ನಮ್ಮ ಮುಜರಾಯಿ ಇಲಾಖೆಯಿಂದ ನಮ್ಮ ಮುಜರಾಯಿ ಇಲಾಖೆಗೆ ವ್ಯಾಪ್ತಿಗೆ ಒಳಪಟ್ಟಿರ್ತಕ್ಕಂಥ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಅವತ್ತು ವಿಶೇಷ ಪೂಜೆ ಮಾಡಿ ಅಂತೇಳಿ ಆಯುಕ್ತರಿಗೆ ನಿರ್ದೇಶನ ಕೊಟ್ಟಿದ್ದೆ. ಕಾಂಗ್ರೆಸ್ನವರು ನಿಜವಾದ ಹಿಂದುತ್ವ. ನಾವು ಯಾವತ್ತೂ ಕೂಡ ರಾಜಕಾರಣಕ್ಕೆ ಹಿಂದುತ್ವನೂ ತಂದಿಲ್ಲ, ಶ್ರೀರಾಮನ್ನು ತಂದಿಲ್ಲ. ಆಮೇಲೆ ಈ ದೇಶದಲ್ಲಿ ಲಕ್ಷಾಂತರ ರಾಮನ ದೇವಸ್ಥಾನಗಳಿದೆ. ಎಷ್ಟು ಲಕ್ಷಾಂತರ ರಾಮನ ದೇವಸ್ಥಾನಗಳಿದೆ. ಬಿಜೆಪಿಯವರು ಈಗ 2080ರಿಂದ ಈಚೆಗೆ ರಾಮನ ಜ್ಞಾಪಕ ಬಂತ ಅಷ್ಟೇ. ಅವರಿಗೆ 2000 ಈ ಕಾರ್ಯಕ್ರಮದ ಹೆಸರು ವ್ಯೂ ಪಾಯಿಂಟ್. 4 ಜನ ಹಿರಿಯರು, 4 ಜನ ಗಣ್ಯರು, 4 ಜನ ಗೆಸ್ಟ್ಗಳು ಚರ್ಚೆಯಲ್ಲಿ ಜಾಯ್ನ್ ಆಗಿದ್ದಾರೆ. ನಾನು ಮೊದಲನೇದಾಗಿ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿರುವ ಅತ್ಯಂತ ಹಿರಿಯರು, ಪುರಾತತ್ವ ಇಲಾಖೆಯಲ್ಲಿ ದಶಕಗಳ ಕಾಲ ಸೇವೆಯನ್ನು ಸಲ್ಲಿಸಿದವರು. ನಾವು ಬಹಳ ಸಿಂಪಲ್ ಆಗಿ ಅವ್ರನ್ನ ಬ್ರ್ಯಾಂಡ್ ಮಾಡಿಬಿಡ್ತೀವಿ, ಪುರಾತತ್ವ ಇಲಾಖೆಯಲ್ಲಿ ಕೆಲಸ ಮಾಡಿದವರು ಅಥವಾ ತಜ್ಞ ಅಂತ ಬ್ರ್ಯಾಂಡ್ ಮಾಡಿಬಿಡ್ತೇವೆ. ಕನ್ನಡದ ಮೊದಲ ಶಾಸನದಿಂದ ಹಿಡಿದು ಹಲವು ಶಾಸನಗಳವರೆಗೂ ಕೂಡ ಅಧ್ಯಯನ ನಡೆಸಿ, ಹಂಪಿಯಿಂದ ಹಿಡಿದು ಬೇರೆ ಎಲ್ಲದರ ಬಗ್ಗೆ ಅಭೂತಪೂರ್ವವಾದಂಥ ಸಾಕ್ಷಿಗಳನ್ನು ಹೊತ್ಕೊಂಡು ಬಂದಿರುವಂಥ ಶ್ರೀಯುತ ಕೇಶವ್ ಅವರು ಚರ್ಚೆಯಲ್ಲಿ ಜಾಯ್ನ್ ಆಗಿದ್ದಾರೆ. ಕೇಶವ್ ಅವರಿಗೆ ನಮಸ್ಕಾರ. ಹಾಗೆ ಕಾಂಗ್ರೆಸ್ಸಿಂದ ಸುಧೀಂದ್ರ ನಮ್ಮೊಟ್ಟಿಗೆ ಚರ್ಚೆಯಲ್ಲಿ ಜಾಯ್ನ್ ಆಗಿದ್ದಾರೆ. ಬಿಜೆಪಿಯಿಂದ ಅಶೋಕ್ ಗೌಡ್ರು ಚರ್ಚೆಯಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೂ ಪ್ರಮೋದ್ ಮುತಾಲಿಕ್ರು ನಮ್ಮ ಜೊತೆಗೆ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಮೋದ್ ಮುತಾಲಿಕರೇ, ಇವತ್ತಿನ ದಿನವನ್ನ ನಿಮ್ಮ ಭಾಷೆಯಲ್ಲಿ ಅಥವಾ ನಿಮ್ಮ ಹೃದಯದ ಭಾಷೆಯಲ್ಲಿ ಹೇಗೆ ತಾವು ಬಣ್ಣಿಸಲು ಇಚ್ಛಿಸ್ತೀರಿ? ಒಂದು. ಎರಡನೇದು, ಇದರಲ್ಲಿ ಕಾಂಗ್ರೆಸ್ನ ಪಾಲುದಾರಿಕೆಯೇ ಇರಲಿಲ್ಲ ಅಂತನ್ನೋದು ನಿಮಗೆ ರಾಜಕೀಯವಾಗಿ ಅವರು ಸೇಫ್ ಗೇಮ್ ಆಡೋದಕ್ಕೆ ಬಯಸಿದ್ರು ಅನ್ಸತ್ತಾ, ಅಥವಾ ಹೃದಯದಲ್ಲಿ ರಾಮನಿದ್ದಾನೆ ಅಂತ ಹೇಳಿ ಸುಳ್ಳು ಹೇಳಿದ್ರು ಅನ್ಸತ್ತಾ, ಅಥವಾ ಓಲೈಕೆ ರಾಜಕಾರಣ ಅಂತ ಅನ್ಸತ್ತಾ? ಜೈ ಶ್ರೀರಾಮ್. ಜೈ ಶ್ರೀರಾಮ್. ಇನ್ನೊಂದು ಶಬ್ದ ಕೇಳಿಸ್ತಾ ಇದೆ, ಡಿಸ್ಟರ್ಬ್ ಆಗ್ತಾ ಇದೆ. ಇನ್ನೊಂದು ಶಬ್ದ ಕೇಳಿಸ್ತಾ ಇದೆ, ಡಿಸ್ಟರ್ಬ್ ಆಗ್ತಾ ಇದೆ. ಪ್ಲೀಸ್, ನಾನು ಅದನ್ನು ಸರಿ ಮಾಡುವಂತ ಪ್ರಯತ್ನದಲ್ಲಿ ಇವತ್ತಿನ ದಿನ ಇವತ್ತಿನ ದಿನ ಇಡೀ ದೇಶ ಅಯೋಧ್ಯ ಆಗಿದೆ. ಹೇಗೆ ರಾವಣನ ಸಂಹಾರದ ನಂತರ ಶ್ರೀಲಂಕಾದಿಂದ ರಾಮ ಅಯೋಧ್ಯೆಗೆ ಬಂದ. ಅಯೋಧ್ಯ ಬಂದಂತ ಸಮಯದಲ್ಲಿ ಅತ್ಯಂತ ವಿಜೃಂಭಣೆಯಿಂದ, ವೈಭವದಿಂದ ಇಡೀ ಅಯೋಧ್ಯ ಜನ ಆನಂದದಲ್ಲಿ ಇದ್ರು. ಸೊ ಹಾಗಾಗಿ ಇವತ್ತು ಅದೇ ಮಾದರಿಯಲ್ಲಿ ಹೇಗೆ ತ್ರೇತಾಯುಗದಲ್ಲಿ ರಾಮಾಯಣದ ರಾಮ ಬಂದಾಗ ಅಯೋಧ್ಯ ಇತ್ತು, ಅದೇ ಮಾದರಿಯಲ್ಲಿ ಅದೇ ರೀತಿ ಇವತ್ತು ಇಡೀ ದೇಶ ಅಯೋಧ್ಯ ಆಗಿದೆ.
ಇಡೀ ದೇಶ ಆನಂದದಲ್ಲಿ ತೇಲಾಡ್ತಾ ಇದೆ, ಕುಣಿದಾಡ್ತಾ ಇದೆ. ಸೊ ಕಾರಣ ಇಷ್ಟೇ, ಮನ ಮನದಲ್ಲಿ ಕಣ ಕಣದಲ್ಲಿ ರಾಮ ಇದ್ದಾನೆ ಅಂತನ್ನುವಂಥದ್ದು ಇವತ್ತು ಸಿದ್ಧ ಆಯಿತು. ಸುದೀರ್ಘ 500 ವರ್ಷದ ಹೋರಾಟದ ನಂತರ ಪ್ರಭು ಶ್ರೀರಾಮಚಂದ್ರನ ನಿಜವಾಗಿಯೂ ಕೂಡ ಇವತ್ತು ಪ್ರಕಟ ಆಗಿದೆ. ಸೊ ಅಂಥ ಒಂದು ಶ್ರೇಷ್ಠ ದಿನ, ಸ್ವರ್ಣಾಕ್ಷರದಲ್ಲಿ ಬಂಗಾರದ ಅಕ್ಷರದಲ್ಲಿ ಬರೆದಿಡಬೇಕಾದಂತಹ ದಿನ ಇವತ್ತು. ಸೊ ಇಡೀ ದೇಶ ಇವತ್ತು ಆನಂದದಲ್ಲಿ ಭಜನೆ, ಪೂಜೆ, ಧ್ಯಾನ, ಜಪ ಇದೆಲ್ಲವನ್ನೂ ಕೂಡ ಇವತ್ತು ಮಾಡ್ತಾ ಇರುವಂಥದ್ದು. ಇನ್ನು ಕೆಲವೊಂದು ಜನರಿಗೆ ರಾವಣನ ಮಾನಸಿಕತೆ ಇರುವಂಥವರಿಗೆ ಸಹನೆ ಆಗ್ತಾ ಇಲ್ಲ, ಹೊಟ್ಟೆ ಉರಿತಾ ಇದೆ. ಸೊ ಅವರು ಹತಾಶರಾಗಿದ್ದಾರೆ, ಹಾಗಾಗಿ ಏನೇನೋ ಮಾತಾಡ್ತಾ ಇದ್ದಾರೆ. ಓಕೆ, ನಾನು ಹೇಳೋದು, ರಾಮನ ಸುನಾಮಿ ಬಂದಿದೆ, ಅಲೆ ಅಲ್ಲ ಸುನಾಮಿ. ಸುನಾಮಿಯಲ್ಲಿ ಈ ಅಪಸ್ವರಗಳು, ಅಪಪ್ರಚಾರ ಇದೆಲ್ಲವೂ ಕೂಡ ತೇಲು ಹೋಗ್ಬಿಟ್ಟಿದೆ. ಸೊ ರಾಮನ ಜಪ, ರಾಮನ ಜಯ ಜಯಕಾರ ಮಾತ್ರ ಇವತ್ತು ಉಳಿದಿದೆ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಯಾರು ಏನೇ ಹೇಳಿದ್ರು ಕೂಡ ರಾಮ ಇವತ್ತು ಎಲ್ಲರನ್ನೂ ಜೋಡಿಸಿದ್ದಾನೆ. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಭಾಷಾತೀತವಾಗಿ, ರಾಜ್ಯ ಇಲ್ಲದೆ ಎಲ್ಲರನ್ನೂ ಒಗ್ಗೂಡಿಸಿದಂತ ಪ್ರಭು ಶ್ರೀರಾಮಚಂದ್ರ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಇನ್ನು ಯಾರು ಏನು ಅಂದ್ಕೊಂಡ್ರು ಕೂಡ ಮಂದಿರ್ ವಹಿ ಬನಾದಿಯಾ, ಇಲ್ಲಿವರೆಗೆ ನಾವು ಹೇಳ್ತಾ ಇದ್ದೀವಿ ಮಂದಿರವಲ್ಲೇ ಕಟ್ಟುವೆವು ಅಂತ ಹೇಳ್ತಾ ಇದ್ದೀವಿ. ಇವತ್ತಿನಿಂದ ಮಂದಿರವಲ್ಲೇ ಕಟ್ಟಿದೆವು ಅಂತನ್ನುವಂತಹ ಘೋಷಣೆಯೊಂದಿಗೆ ಇಡೀ ದೇಶ ಇವತ್ತು ಆನಂದವಾಗಿ ಕುಣಿತಾ ಇದೆ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಸೊ ಇಷ್ಟು ತಮ್ಮ ಮುಂದೆ ಪ್ರಾರಂಭದ ನನ್ನ ಪೀಠಿಕೆಯನ್ನು ಹಾಕಿದ್ದೀನಿ ನಾನು. ರೈಟ್, ನಾನು ನಿಮ್ಮನ್ನ ಮತ್ತೆ ಮಾತನಾಡಿಸ್ತೇನೆ ಮುತಾಲಿಕರೇ. ಬಹಳ ಮುಖ್ಯವಾಗಿ ಕಾಂಗ್ರೆಸ್ನವರು ಇವತ್ತು ಮಾತನಾಡ್ತಾ ಇದ್ದಾಗ ಕುವೆಂಪುರವರ ಬಗ್ಗೆ ಒಂದು ವಾದವನ್ನು ಮಂಡಿಸ್ತಾರೆ. ಕುವೆಂಪುರವರ ರಾಮಾಯಣ ದರ್ಶನಂನ ವಾದವನ್ನು ಹಲವು ಜನ ಕಾಂಗ್ರೆಸ್ಸಿಗರು ಮಂಡಿಸಿರುವುದನ್ನು ನಾವು ಕೇಳಿದ್ದೇವೆ. ಕಾಂಗ್ರೆಸ್ನವರು ಹೇಳ್ತಾ ಇದ್ದಿದ್ದನ್ನು ನಾನು ಕೇಳಿಸ್ಕೊಂಡೆ, 100 ದೇವರುಗಳನ್ನು ನೂಕಾಚೆ ದೂರ ಅಂತ ಕುವೆಂಪುರವರು ಹೇಳಿದ್ದಾರೆ ಅಂತ. ಆದರೆ ಅದೇ ಕುವೆಂಪುರವರು ಭಾರತಾಂಬೆಯನ್ನು ಪ್ರೀತಿಸುವ ಬಾರ ಅಂತ ಹೇಳಿದ್ದನ್ನು ಇವರು ಯಾರೂ ಕೂಡ ಕಾಂಗ್ರೆಸ್ನವ್ರು ಕೇಳಿಸ್ಕೊಂಡಿಲ್ಲ ಅಂತ ನನಗನ್ಸುತ್ತೆ. ಇರಲಿ, ಆ ಭಾರತಾಂಬೆ ಅಂತಂದಾಗ ಆ ಪಾವಿತ್ರತೆಯ ಮಣ್ಣಿನ ಮಜಲುಗಳಲ್ಲಿ ಬಹಳ ಪ್ರಮುಖವಾದಂತಹ ಸ್ಥಾನವನ್ನು ಪಡೆದುಕೊಳ್ಳುವ ಸತ್ಪುರುಷ ಶ್ರೀರಾಮ. ನೋಡಿ, ಹಲವು ಸಿವಿಲೈಸೇಷನ್ಗಳು, 7 ರಿಂದ 8 ಸಿವಿಲೈಸೇಷನ್ಗಳು ನಾಶವಾಗಿ ಹೋದ್ವು, ಆಕ್ರಮಣಕಾರರಿಗೆ ದಾಳಿಯಾಗಿ ಹೋದ್ವು. ಹಲವು ಸಿವಿಲೈಸೇಷನ್ಗಳು ಅವ್ರು ಯಾರು ಕೂಡ ಉಳಿಸ್ಕೊಳ್ಳೋಕ್ಕಾಗಲೇ ಇಲ್ಲ. ಸ್ಪೇನ್ ಮೇಲೆ ದಾಳಿ ಆಯಿತು, ಅವರ ಎಲ್ಲವನ್ನೂ ಕೂಡ ನಾಶಪಡಿಸಿಬಿಟ್ರು. ನಂತರದಲ್ಲಿ ಸ್ಪೇನ್ ಮರು ಸಂಸ್ಥಾಪಿಸಲ್ಪಡಲಾಯಿತು. ಇನ್ನು ಬೇರೆ ಬೇರೆ ಎಷ್ಟೋ ಸಿವಿಲೈಸೇಷನ್ಗಳು ನಾಶವಾಗುವುದವು. ನಾನು ಇದನ್ನು ಕೇವಲ ಒಂದು ಧಾರ್ಮಿಕ ಪುನರುತ್ಥಾನ ಅಂತ ಕರೆಯೋದಿಲ್ಲ ಸರ್, ನಾನು ಇದನ್ನ ಸಿವಿಲೈಸೇಷನಲ್ ಪುನರುತ್ಥಾನ ಅಂತ ಕರಿತೀನಿ. ಯಾಕೆ ಅಂದ್ರೆ ನಮ್ಮ ಹಿಸ್ಟರಿಯ ಮೇಲೆ ಆಗಿದ್ದಂಥ ದಾಳಿ ಒಂದನ್ನ ಸರಿಪಡಿಸುವಂತ ಪ್ರಯತ್ನ ಆಗಿರುವುದನ್ನ ಯಾಕೆ ಕಾಂಗ್ರೆಸ್ನವರು ಒಪ್ಕೊಳ್ಳೋದಿಲ್ಲ, ನಾವ್ಯಾಕೆ ಒಪ್ಕೊಳ್ಬಾರ್ದು? ಇದು ನನ್ನ ನೇರವಾದ ಪ್ರಶ್ನೆ. ಇದು ಕೇವಲ ರಿಲಿಜಿಯಸ್ ಅಲ್ಲ, ಇದು ನಮ್ಮ ಹಿಸ್ಟರಿ ಮೇಲಾಗಿದ್ದಂಥ ದಾಳಿ, ನಮ್ಮ ಇತಿಹಾಸದ ಮೇಲಾಗಿದ್ದಂಥ ದಾಳಿ. ಅದು ಮಥುರಾ ಆಗಿರ್ಬೋದು, ಅದು ಕಾಶಿ ಆಗಿರ್ಬೋದು, ಅದು ಬೇರೆ ಯಾವುದೋ ಆಗಿರ್ಬೋದು. ನಾನು ಎಲ್ಲ ಮಸೀದಿಗಳ ಬಗ್ಗೆಯೋ ಅಥವಾ ಎಲ್ಲ ಬೇರೆ ಬೇರೆ ಶ್ರದ್ಧಾ ಕೇಂದ್ರಗಳ ಬಗ್ಗೆಯೋ ನಾನು ಮಾತನಾಡ್ತಾ ಇಲ್ಲ. ಆದರೆ ಹಿಸ್ಟರಿಯ ಮೇಲೆ ಆಗಿರುವ ದಾಳಿ ಅದನ್ನು ಸರಿಪಡಿಸುವಂತ ಕೆಲಸವಾಗಬೇಕು ಅಂದಾಗ ಇದು ಕೇವಲ ಧರ್ಮ ಆಗೋದಿಲ್ಲ, ಬಟ್ ಇನ್ ಫ್ಯಾಕ್ಟ್ ಬಿಕಮ್ಸ್ ಅ ಸಿವಿಲೈಸೇಷನ್. ಮತ್ತು ಅದೇ ಕುವೆಂಪುರವರು ರಾಮನನ್ನ ಔದಾರ್ಯ ನಿಧಿ ಅಂತಾರೆ, ಕಲಿ ಅಂತಾರೆ, ಪ್ರಿಯಭಾಷಿ ಅಂತಾರೆ, ಹಿತಸಕಂ ಅಂತಾರೆ, ಮಿತಮಾರ್ಗಿ ಅಂತಾರೆ, ಧೀರವಶಿ ಅಂತಾರೆ, ನಗುಮುಖದ ಸಂಯಮಿ ಅಂತ ಕರೀತಾರೆ, ಜ್ಞಾನಿ, ಸಜ್ಜನ ಪ್ರೇಮಿ, ಪಂಡಿತಂ, ಸುವಿಚಾರಿ ಅಂತ ಕರೀತಾರೆ. ಇದನ್ನ ಕಾಂಗ್ರೆಸ್ನವರು ಎಲ್ಲೂ ಉಲ್ಲೇಖ ಮಾಡೋದಿಲ್ಲ. ಸೊ ನಾನು ಕಾಂಗ್ರೆಸ್ನವರಿಗೆ ಔಟ್ ಅಂಡ್ ಔಟ್ ಪ್ರಶ್ನೆಯನ್ನ ಕೇಳಬೇಕು, ವೈ ಡು ಯು ಹ್ಯಾವ್ ದೀಸ್ ಡಬಲ್ ಸ್ಟ್ಯಾಂಡರ್ಡ್ಸ್? ಕಾಂಗ್ರೆಸ್ನವರ ಡಬಲ್ ಸ್ಟ್ಯಾಂಡರ್ಡ್ಸ್ನ ಬಗ್ಗೆ ನಾನು ಮಾತನಾಡ್ತಾ ಇದ್ದೆ. ಕಾಂಗ್ರೆಸ್ಸಿನವರಿಗೆ ಹೋಗ್ಬಿಡ್ತೇನೆ. ವೈ ದೀಸ್ ಡಬಲ್ ಸ್ಟ್ಯಾಂಡರ್ಡ್ಸ್ ಆನ್ ಕಾಂಗ್ರೆಸ್? ನೇರವಾಗಿ ಸುಧೀಂದ್ರ ಅವರೇ,
ನನಗೆ ಭಾಳ ಸ್ಪಷ್ಟವಾಗಿ ನೆನಪಿದೆ, ತಾವು ಕುಂಕುಮಧಾರಿಯಾಗಿ ಬಂದಿದ್ದೀರಿ, ನನಗೆ ಗೊತ್ತು ನೀವು ಎಲ್ಲಿಂದ ಬಂದಿದ್ದೀರಿ ಅಂತ ಕೂಡ. ಹಾಗಾಗಿ ನಿಮ್ಮೊಳಗೆ ರಾಮನಿಟ್ಕೊಂಡು ಹೊರಗೆ ರಾಮನಿಲ್ಲ ಅಂತ ಬೂಟಾಟಿಕೆ ಆಡುವಂಥ ಕೆಲಸಗಳನ್ನು ಕಾಂಗ್ರೆಸ್ ಯಾಕೆ ಮಾಡ್ತಾ ಇದೆ ಅಂತ ನಾನು ಹೇಳ್ತೀನಿ. ನೀವು ಎಲ್ಲಿಂದ ಬಂದರೆ ನೀವು ನಿಮ್ಮ ಏರಿಯಾದಲ್ಲಿ ರಾಮ ಪೂಜೆಯನ್ನು ಮುಗಿಸ್ಕೊಂಡು ಮನೆಯಲ್ಲಿ ರಾಮ ಪೂಜೆಯನ್ನು ಮುಗಿಸ್ಕೊಂಡು ಬಂದ್ರಿ, ಹೌದಾ ಇಲ್ವಾ? ಮೂರ್ ನಾಲ್ಕು ಕಡೆ ನಾವು ಪ್ರಮಾಣ ಮಾಡಿ ಹೇಳಿ, ಹೌದಾ ಇಲ್ವಾ? 3-4 ಕಡೆ ವಿಜೃಂಭಣೆಯಿಂದ ರಾಮನವಮಿ ತರ ಇವತ್ತು ಸೆಲೆಬ್ರೇಟ್. ಫ್ಯಾಂಟಾಸ್ಟಿಕ್. ಅದನ್ನು ಬೂಟಾಟಿಕೆ ಆಗಿ ಕಾಂಗ್ರೆಸ್ ಯಾಕೆ ಬೆಳೆಸ್ಕೊಡ್ತಾರೆ? ಅಲ್ಲ, ಬೂಟಾಟಿಕೆ ಅಂತ ಮೊದಲನೇದಾಗಿ ನಿಮ್ಮ ಈ ಹೊಸ ಇನ್ನಿಂಗ್ಸ್ಗೆ ಭಾಳ ಒಳ್ಳೇದಾಗ್ಲಿ ಅಂತ ನಾನು, ಅದು ನಿಮ್ಮ ಮೊದಲನೇ ಇದಕ್ಕೆ ನಾನು ಇರೋದು ರಾಮಚಂದ್ರನ ಆಶೀರ್ವಾದ. ರಾಘವೇಂದ್ರ ತಮ್ಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನೋಡಿ, ನಮ್ಮ ಇದು ಇಷ್ಟೇ. ನಾವೇನು ಈಗ ಧರ್ಮ ಮತ್ತೆ ನಿಮ್ಮ ನಂಬಿಕೆ ಮತ್ತೆ ರಾಜಕೀಯ, ಈ ತ್ರೀ ಸಪ್ರೇಟ್ ಡಿಫ್ರೆಂಟ್ ವಿಂಗ್ಸ್. ಯಾವಾಗ ನೀವು ಅದನ್ನ ಮೂರನ್ನು ಕೊಲಾಬ್ರೇಟ್ ಮಾಡ್ಲಿಕ್ಕೆ ಬರ್ತೀರಾ ಅದು ತಪ್ಪು ಅಂತ ಅಷ್ಟೇ ನಾವು ಹೇಳ್ತಾ ಇರೋದು. ಯಾರು ಈ ರಾಮನ್ನೇ ನಂಬಿಲ್ಲ, ರಾಮ ಇಲ್ಲ, ನೀವೇ ಹೇಳಿದ್ರೆ ಹೌದು, ನಾನು ಇವತ್ತು 4 ಕಡೆ ನನ್ನ ಪೂಜೆ ಮುಗಿಸ್ಕೊಂಡು ಬರ್ತಾ ಇದ್ದೀನಿ. ಸತ್ಯ, ಭಾಳ ನೀವು ನಮ್ಮ ವಿಜಯಾನಂದ ನಗರಕ್ಕೆ ಬಂದರೆ ಎಷ್ಟು ವಿಜೃಂಭಣೆಯಿಂದ ಪೂಜೆ ಮಾಡಿದ್ವಿ. ಬಹುಶಃ ಬೆಂಗಳೂರಲ್ಲಿ ಭಾಳಷ್ಟು ಸ್ವಲ್ಪ ಕಡೆ ಆ ರೀತಿ ಆಗಿರ್ಬೋದು. ಅಷ್ಟು ವಿಜೃಂಭಣೆಯಿಂದ ನಾವು ನಮ್ಮ ಏರಿಯಾದಲ್ಲಿ ಮಾಡ್ಕೊಂಡು ಬಂದಿದ್ದೀವಿ, ನಮ್ಮದೇ ಇದರಲ್ಲಿ, ಅಂದರೆ ನಾವೇ ಆರ್ಗನೈಸ್ ಮಾಡಿರೋದ್ರಲ್ಲಿ. ಸೊ ನಾವು ಈ ಇದರಿಂದ ಇದ್ದೀರಿ ಬೂಟಾಟಿಕೆ, ಡಬಲ್ ಸ್ಟ್ಯಾಂಡರ್ಡ್ಸ್. ಈಗ ಡಬಲ್ ಸ್ಟ್ಯಾಂಡರ್ಡ್ಸ್ ಅಂದ್ರೆ ಏನು? ನಾನು ಹೇಳೋದು ಇವತ್ತೇ ಮಾಡಬೇಕು ಅಂದರೆ, ಇವತ್ತು ಶಂಕರಾಚಾರ್ಯರು ಹೇಳಿದ್ರು ರಾಮನವಮಿ ದಿನ ಮಾಡೋಣ, ಅಥವಾ ಇನ್ನೂ ಅಪೂರ್ಣವಾಗಿದೆ. ನೀವು ಶಂಕರಾಚಾರ್ಯಕ್ಕಿಂತ ಬುದ್ಧಿ ಇರೋರ, ನಿಮಗೆ ಶಂಕರಾಚಾರ್ಯಕ್ಕಿಂತ ತಲೆನಾ? ಇವತ್ತು ಅದೇ ನಿಮಗೆ ಅಂದರೆ ನೀವು ಆನ್ಲೈನ್ ಅವ್ರು ಶಂಕರಾಚಾರ್ಯರು ಆ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಆನ್ಲೈನ್ ಅವರು ಟ್ರೋಲ್ ಆಗಿದ್ದು ನೋಡಿದ್ರೆ ನನಗೆ ಎಲ್ಲೋ ಗಾಬರಿ, ಎಲ್ಲಿಗೆ ಹೋಗ್ತಾ ಇದ್ದೀವಿ, ಇವ್ರು ಏನು ಮಾಡ್ತಾ ಇದ್ದಾರೆ ಬಿಜೆಪಿ ಅವರು? ಶಂಕರಾಚಾರ್ಯರಿಗೆ ಬೈತಕ್ಕಂತ ಒಂದು ಪ್ರವೃತ್ತಿ ಶುರು ಮಾಡ್ಬಿಟ್ಟಿದ್ದಾರೆ. ಶಂಕರಾಚಾರ್ಯರಿಗೆ ಬುದ್ಧಿ ಇಲ್ಲ ಅಂತ ಅವನು ಹಾಕಿದ್ದ, ಇದು ನ್ಯಾಯನ? ಅದನ್ನ ಹೇಳ್ಕೊಳ್ಳೋದು ಪಾಪ ಅನ್ಕೋತೀವಿ ನಾವು ನಮ್ಮ ಮೈಂಡ್ ನಲ್ಲಿ. ಹಂಗಿರ್ತಾರೆ. ಒಂದ್ ನಿಮಿಷ ಅದಿರಲಿ. ಎರಡನೇದು, ಇವತ್ತು ನೀವು ಸಿದ್ದರಾಮಯ್ಯನವರು ಕೂಡ ಒಂದು ದೇವಸ್ಥಾನವನ್ನ ಉದ್ಘಾಟನೆ ಮಾಡಿದ್ದಾರೆ, ಸಕುಟುಂಬ ಸಮೇತರಾಗಿ ಹೋಗಿ ಉದ್ಘಾಟನೆ ಮಾಡಿದ್ದಾರೆ. ಅಲ್ಲ, ಊಟಾಟಿಕೆಯಲ್ಲಿ ನೀವು ಈಗ ನೀವು ಪ್ರೀ ಡಿಸೈಡ್ ಮಾಡ್ಬಿಟ್ರೆ ಅದು ನಿಮಗೆ ಬಿಟ್ಟು ಈಗ ಅದನ್ನು ಒಂದು ಟ್ರಸ್ಟ್ ಅವ್ರು ಮಾಡಿದ್ದು. ಈ ಪ್ರಶ್ನೆ ಶಂಕರಾಚಾರ್ಯರು ಕೇಳಿದ್ರೆ ತಪ್ಪು ಆಯ್ತು. ಶಂಕರಾಚಾರ್ಯರು ಇವತ್ತೇ ಡಿ ಕೆ ಶಿವಕುಮಾರ್ ಅವ್ರದ್ದು ಟ್ವೀಟ್ ಬೇಕಾಗಿತ್ತಾ? ಇವತ್ತೇ ನಿಮ್ ಸಿದ್ದರಾಮಯ್ಯ ಅವ್ರದ್ದು ಉದ್ಘಾಟನೆ ಬೇಕಾಗಿತ್ತಾ? ಇನ್ನೊಂದಿನ ಇಟ್ಕೋಬೇಕಾಗಿತ್ತು. ನೀವು ಟ್ರಸ್ಟ್ ಅವ್ರು ಮಾಡಿದಾಗ ನಿಮಗ್ ಸರಿ, ಸರಿ, ನಾವು ಮಾಡಿದ್ರೆ ರಾಜಕೀಯ ಅಲ್ವಾ? ನಿಮ್ ಕಾಂಗ್ರೆಸ್ ಇದು ನಾಟಕ ಮಾಡ್ತಾ ಇದ್ದಾರೆ ನೀವು. ಅಯೋಧ್ಯ ಜನ್ಮಸ್ಥಾನದ ದೇವಸ್ಥಾನ ಇವತ್ತು ಶಂಕರಾಚಾರ್ಯರು ಹೇಳಿದ್ ಸುಳ್ಳ? ಶಂಕರಾಚಾರ್ಯರು ಹೇಳಿದ್ರು ನಿಮ್ಮ ರಾಮಲಿಂಗಾರೆಡ್ಡಿ ಅವರು ಮಿಸ್ಟರ್ ಸುಧೀಂದ್ರ ದಯವಿಟ್ಟು ಕೇಳಿ, ಮಿಸ್ಟರ್ ಸುಧೀಂದ್ರ ಕೇಳಿಸ್ಕೊಳ್ಳಿ, ಮಿಸ್ಟರ್ ಸುಧೀಂದ್ರ ಕೇಳಿಸ್ಕೊಳ್ಳಿ, ಸುಧೀಂದ್ರ ಕೇಳಿಸ್ಕೊಳ್ಳಿ. I want you to listen. ನೀವು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ನಿಮಗೆ ಇವತ್ತಿನ ದಿನದ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ರಾಮಲಿಂಗಾರೆಡ್ಡಿ ಅವರು ಊರಲ್ಲಿರೋ ದೇವಸ್ಥಾನಗಳಲ್ಲಿ ಪೂಜೆ ಯಾಕೆ ಮಾಡಿಸಬೇಕಾಗಿತ್ತು? ನಂಬಿಕೆ ಇಲ್ಲ ಅಂತ ಇದು ನಿಮ್ಮ ಧಾರ್ಮಿಕವಾಗಿ ನೀವು ಸರಿ ಮಾಡಿದ್ದೀರಾ? ನೋಡಿ, ಪಾಪ ಅನೇಕ ವಿಚಾರಗಳನ್ನ ಸುಧೀಂದ್ರ ಅವರು ಮರ್ತ್ಬಿಟ್ಟಿದ್ದಾರೆ. ಏನಕ್ಕೆ ನಿಮ್ಮ ಡಬಲ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ತೀವಿ. ಒಂದು, ಯಾವಾಗ ರಾಮ್ಲಲ್ಲಾ ಅಲ್ಲಿ ಕಾಣಿಸ್ಕೊಳ್ತಾರೆ 22 ಡಿಸೆಂಬರ್ 1949, ಅದಕ್ಕೆ ಬೀಗ ಹಾಕಿಸ್ತವ್ರು ಯಾರು? ಹಿಸ್ಟ್ರಿನಲ್ಲಿ ರೆಕಾರ್ಡ್ ಏನಿದೆ ಆಯಿತು. ಒಂದು. ಎರಡನೇದು, ಕೋರ್ಟ್ನಲ್ಲಿ 2007ರಲ್ಲಿ ಆಗ್ಲೇ ಹೇಳಿದ್ರು ಚಂದನ್ ಶರ್ಮಾ ಅವರು ಅಫಿಡವಿಟ್ ಹಾಕಿದ್ರು ಅಂತ ಹೇಳಿ. ಆವಾಗ ಅಫಿಡವಿಟ್ ಹಾಕಿ ರಾಮ ಸೇತು ಮತ್ತು ರಾಮ ಎಕ್ಸಿಸ್ಟೆನ್ಸ್ ಬಗ್ಗೆ ಯಾವುದೇ ಪುರಾವೆಗಳಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಅದು ಕಾಂಟ್ರಡಿಕ್ಟಿವ್ ಥಿಯರಿ ಹೇಳ್ತೀನಿ. 1528 ಹಿಡ್ಕೊಂಡು
1928ವರೆಗೂ ಸಹ ದಾಖಲೆಗಳನ್ನು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಆಮೇಲೆ ಜೊತೆಗೆ ರೆವಿನ್ಯೂ ರೆಕಾರ್ಡ್ಸ್ ಯಾವತ್ತಿಂದ 1528 ಇಂದ ಹಿಡ್ಕೊಂಡು 1858ವರೆಗೂ ಪ್ರೊಡ್ಯೂಸ್ ಮಾಡಿದಾಗ ಏನು ಹೇಳುತ್ತೆ, ಇದು ಜನ್ಮಸ್ಥಳ ಅಂತಂದ್ಬಿಟ್ಟು ಕಂಪ್ಲೇನೆಂಟ್ ಯಾರು ಕೊಟ್ಟಿರ್ತಾರೆ, ಮುಸಲ್ಮಾನ ಅಲ್ಲಿ ಯಾರು SP ಇರ್ತಾರೆ ಅವ್ರ ಕಂಪ್ಲೇನೆಂಟ್ ಅಲ್ಲಿ ಹೇಳ್ತಾರೆ ಜನ್ಮಸ್ಥಳ ಅಂತೇಳಿ. ಅಂದ್ರೆ ಅವ್ರು ಒಪ್ಕೊಂತಾರೆ, ರೆವಿನ್ಯೂ ರೆಕಾರ್ಡ್ಸ್ ಒಪ್ಕೊಳ್ಳುತ್ತೆ, ಆರ್ಕಿಯಾಲಜಿಕಲ್ ಸರ್ವೆ ಒಪ್ಕೊಳ್ಳುತ್ತೆ. ನೀವೇನು ಹೇಳ್ತೀರಾ 2007ರಲ್ಲಿ ರಾಮನ್ ಎಕ್ಸಿಸ್ಟೆನ್ಸ್ ಬಗ್ಗೆ ಪ್ರಶ್ನೆ ಆಗ್ತದೆ. ಇದು ಡಬಲ್ ಸ್ಟ್ಯಾಂಡರ್ಡ್ಸ್. ಆಮೇಲೆ ಡಬಲ್ ಸ್ಟ್ಯಾಂಡರ್ಡ್ಸ್ ಏನು ಅಂದ್ರೆ ಡಬಲ್ ಸ್ಟ್ಯಾಂಡರ್ಡ್ಸ್ ಏನು ಅಂದ್ರೆ ಪೊಲಿಟಿಕ್ಸ್ ನ ನೀವು ರಾಮನ ಹೆಸರಲ್ಲಿ ಇವತ್ತು ನಮ್ಗೆ ವೋಟ್ ಎಲ್ಲಿ ಹೋಗ್ಬಿಡುತ್ತೋ, ಹಿಂದೂ ಸಾಫ್ಟ್ ವೋಟ್ಸು ಅದು ಹೋಗ್ಬಿಡುತ್ತೆ ಅಂತ ಹೇಳಿ ಇವತ್ತು ನಿಮ್ಮವರೆಲ್ಲಾನು ಪೆಂಡಾಲ್ ಹಾಕೊಂಡು ಮಾಡ್ತೀರಾ. ಆದ್ರೆ ನಿಮ್ಮ ನಾಯಕರು ಹೇಳ್ತಾರೆ ಹಾಗಾದ್ರೆ ಶಂಕರಾಚಾರ್ಯರು ಹೇಳಿದ್ ಸುಳ್ಳ? ಇಲ್ಲ ಒಂದ್ ನಿಮಿಷ, ಶಂಕರಾಚಾರ್ಯ ತಪ್ಪು ಅನ್ನುವಷ್ಟು ಸುಧೀಂದ್ರ ಅವರು ಶಂಕರಾಚಾರ್ಯರ ಬಗ್ಗೆ ಬಿಜೆಪಿ ಅವರು ಟ್ವೀಟ್ ಮಾಡಿದ್ದಾರೆ, ರಾಮನ್ನ ಕೈ ಹಿಡ್ಕೊಂಡು ಮೋದಿ ಅವರು ದೇವಸ್ಥಾನ ಮೋದಿ ಮಾತುಗಳಿಗೆ ಹೋಗ್ಬೇಡಿ. ನೀವು ಟ್ವೀಟ್ ಮಾಡಿರೋದು ಸ್ವಾಮಿ, ಅದನ್ನ ಯಾವೊಂದು ಮಾತಾಡಬೇಕಾಗಿಲ್ಲ, ನನ್ನ ಮಾತನ್ನ ನಾನು ಆಡ್ತಾ ಇದ್ದೀನಿ. ನೀವು ಟ್ವೀಟ್ ಮಾಡಿರೋದನ್ನ ನಾನು ಪ್ರತಿಪಾದನೆ ಮಾಡಿ ಹೇಳ್ತಾ ಇದ್ದೀನಿ. ಇವತ್ತು ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ರಾಮ ಬಿಜೆಪಿಯವರು ಅಲ್ಲ, ರಾಮ ಯಾವುದೇ ಹಿಂದೂ ಸಂಘಟನೆಯವನಲ್ಲ. ರಾಮ ಈ ದೇಶದ ಪ್ರತಿಯೊಬ್ಬರ ಹೃದಯದಲ್ಲಿ ಭಕ್ತಿ ಭಾವನೆಯಲ್ಲಿ ಇರುವಂತಹ ಪ್ರಭು ಶ್ರೀರಾಮಚಂದ್ರ. ಯಾವುದೇ ಪಕ್ಷಕ್ಕೆ, ಯಾವುದೇ ವ್ಯಕ್ತಿಗೆ, ಯಾವುದೇ ಭಾಷೆಗೆ ಸಂಬಂಧಪಟ್ಟವರಲ್ಲ ಅಂತನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೇನೆ. ಮಾಡಕ್ ಹೋಗಬೇಡಿ. ನನ್ನ ನೇರವಾದ ಪ್ರಶ್ನೆ ಸುಧೀಂದ್ರ ಅವರಿಗಿದೆ. ನಾನು ಒಂದು ನಿಮಿಷ ದಯಮಾಡಿ ಒಂದು ಪ್ರಶ್ನೆಗೆ ಅವಕಾಶ ಕೊಡಿ. ನಾನು ಬಹಳ ಸಿಂಪಲ್ ಆಗಿ ಕೇಳ್ತೀನಿ, ನಾನು ವಾಯ್ಸ್ ರೈಸ್ ಮಾಡಿ ಕೇಳೋದಿಲ್ಲ. ಸರ್, ಡಿಯರ್ ಸುಧೀಂದ್ರ ಸರ್, ರಾಮನೇ ಇಲ್ಲ ಅಂತ ಪ್ರತಿಪಾದಿಸಿದ ಪಾರ್ಟಿ ಆದಂಥ ನೀವು ಇವತ್ತು ಬೆಳಗ್ಗೆಯಿಂದ ಕಾಂಗ್ರೆಸ್ ಪಕ್ಷದ ವಕ್ತಾರರಾಗಿರುವ ತಾವು ನಾಲ್ಕು ರಾಮ ಪೂಜೆಗೆ ಹೋಗಿ ಬಂದಿದ್ದು, ನಿಮ್ಮ ಸಿದ್ದರಾಮಯ್ಯನವರು ದೇವಸ್ಥಾನಗಳ ಉದ್ಘಾಟನೆಗೆ ಹೋಗಿದ್ದು, ನಿಮ್ಮ ರಾಮಲಿಂಗಾರೆಡ್ಡಿ ಅವರು ರಾಮನ ದೇವಸ್ಥಾನಗಳಲ್ಲಿ ಪೂಜೆಗೆ ಅವಕಾಶ ಮಾಡಿಕೊಟ್ಟಿದ್ದು, ನೀವು ಹಿಸ್ಟರಿ ಪುರಾಣ ಒಂದು ನಿಮಿಷ ಪ್ಲೀಸ್ ಡು ನಾಟ್ ಇಂಟರಪ್ಟ್ ಮಿ ಪ್ಲೀಸ್. ನಿಮಗೆ ನೆಲದ ಸೊಗಡಿನ ಮೇಲೆ, ನೆಲದ ಇತಿಹಾಸದ ಮೇಲೆ, ನೆಲದ ಪರಂಪರೆಯ ಮೇಲೆ ನಂಬಿಕೆಯೇ ಇಲ್ಲದವರು ಇಷ್ಟೆಲ್ಲ ನಾಟಕವನ್ನು ಯಾಕೆ ಮಾಡಿದ್ರಿ ಅಂತಂದರೆ, ನಿಮ್ಮ ಪಕ್ಷ ಆಕ್ಟೋವಿಯನ್ ಹ್ಯೂಮ್ ಅನ್ನೋ ಮನುಷ್ಯ ಸಂಸ್ಥಾಪಿಸಿದಂಥ ಪಕ್ಷ, ಆ ಕಾರಣಕ್ಕಾಗಿರ್ಬೇಕು ಅಂತ ನನಗನ್ಸುತ್ತೆ. ಅಥವಾ ಜನರ ವೋಟ್ ಅನ್ನು ನಾನು ಮುಗಿಸಿದ ಮೇಲೆ 2 ನಿಮಿಷ ನಾನು ಮಾತಾಡಿದ್ರೆ ನೀವು ನನಗೆ ಇದನ್ನು ತಗೊಂಡು ನಾನು ಎದುರುಗಡೆನೇ ಒಂದು ನಿಮಿಷ ಮುತಾಲಿಕ್ರೆ ಒಂದು ನಿಮಿಷ. ಆಕ್ಟೋವಿಯನ್ ಹ್ಯೂಮ್ ಅನ್ನೋ ಮನುಷ್ಯ ಸಂಸ್ಥಾಪಿಸಿದಂಥ ಪಕ್ಷ, KGಯಿಂದ ಫಂಡ್ ತೆಗೆದುಕೊಳ್ಳೋಂಥ ಪಕ್ಷ. ಅದರ ಜೊತೆಗೆ ನೀವು ಈ ಮುಂಚೆ ನಿಮಗೆ ನೆನಪಿರ್ಬೋದು, ಯಶವಂತ್ ಸಿನ್ಹಾ ಅವ್ರು ಬರೋ ತನಕ ಬಹುಶಃ ಬ್ರಿಟಿಷರ ಟೈಮ್ ಝೋನ್ ನೋಡ್ಕೊಂಡು ಬಜೆಟ್ ಮಂಡಿಸ್ತಾ ಇದ್ದಂಥ ಪಾರ್ಟಿ ನಿಮ್ಮದು. ನಿಮ್ಗೆ ನೆನಪಿರೋದು ಸುಧೀಂದ್ರ ಅವರೇ, ಅಥವಾ ನೆನಪಿಲ್ಲ ಅಂದರೆ ಒಂದು ಚೂರು ಇತಿಹಾಸ ತೆಗೆದು ನೋಡ್ಬಿಟ್ಟು ನೀವು ಇಷ್ಟೆಲ್ಲ ನಂಬಿಕೆ ರಾಮನ್ ಡೇಟ್ ಆಫ್ ಬರ್ತ್ ಕೊಡ್ರಿ ಅಂತ ಕೇಳಿದವರು. ಹಾಗಾದ್ರೆ ನೀವು ರಾಮನನ್ನು ನಂಬಿದ್ದೀರಿ, ಇವತ್ತು 4 ರಾಮನ ಪೂಜೆಗಳಲ್ಲಿ ಭಾಗಿಯಾಗಿದ್ದೀರಿ ಅಂತಂದ್ರೆ ನೀವು ಕಾಂಗ್ರೆಸ್ನಲ್ಲಿ ಇರಬಾರ್ದು ಸ್ವಾಮಿ. ನೀವು ನೋಡಿ, ನೀವು ಕಾಂಗ್ರೆಸ್ ಇವತ್ತು ಸಿದ್ದರಾಮಯ್ಯನವರು ಕೂಡ ದೇವಸ್ಥಾನ ಉದ್ಘಾಟನೆ ಮಾಡಿದ್ದಾರೆ. ಸುಮ್ಮನೆ ನೋಡಿ, ನೀವು ಈಗ ಹೇಳಿರ್ತಕ್ಕಂಥದ್ದು ಇವತ್ತಿನ ಮಾತಕ್ಕೆ ಪ್ರತಿಪಾದ್ಯ ಯಾವುದೋ ಅದಕ್ಕೆ ಜೋಡಣೆ ಧಾರ್ಮಿಕವಾಗಿ ಒಂದು ನಿಮಿಷ, ಧಾರ್ಮಿಕವಾಗಿ ಇವತ್ತು ನೀವು ಶಂಕರಾಚಾರ್ಯ ಹೇಳಿದಕ್ಕೆ ಉತ್ತರ ಕೊಡ್ತಾ ಇಲ್ಲ. ಇನ್ನ ಸಂವಿಧಾನಾತ್ಮಕವಾಗಿ ಬರೋಣ. ಸಂವಿಧಾನಾತ್ಮಕವಾಗಿ ನೀವು ಎಷ್ಟೆಲ್ಲ ಪ್ರಶ್ನೆಗಳು ಶಂಕರಾಚಾರ್ಯ ಕೇಳ್ತಾ ಇದ್ದಾರೆ. ಇಲ್ಲ, ರಾಮ ಅನ್ನೋ ಪುರುಷ ಹುಟ್ಟ ಇಲ್ಲ ಅಂದವ್ರು ನೀವು ಇವಾಗ ಪೂಜೆ ಮಾಡ್ತೀನಿ. ಶಂಕರಾಚಾರ್ಯರು ಹಂಗೆ ಹೇಳಿದ್ರು. DK ಶಿವಕುಮಾರ್ ಎಷ್ಟು ಅವಮಾನ ಮಾಡಿದಾರೆ ಸತ್ಯ, ನಿಮ್ಗೆ ಗೊತ್ತಿಲ್ವಾ ಅದು? ಅಥವಾ ಯಾವ್ದು ಏನ್ ಪಬ್ಲಿಕ್ ಕಾರ್ಯಕ್ರಮದಲ್ಲಿ ಭಾಗಿನೇ ಆಗಿಲ್ವಾ? ಎಲ್ಲಾ ದೇವಸ್ಥಾನದಲ್ಲಿ ಪೂಜೆ ಮಾಡಬೇಕು ಯಾವ ಸರ್ಕಾರ? ಧಾರ್ಮಿಕವಾಗೂ ನೀವು ಸರಿ ಮಾಡ್ತಾ ಇಲ್ಲ. ಇದನ್ನ ಮಾಡಿದವರು
ಇಷ್ಟೆಲ್ಲ ಪ್ರಶ್ನೆ ಕೇಳ್ತಾ ಇರೋರು ಬೀಗ ಹಾಕ್ತವ್ರು ಯಾರು? ಇವತ್ತು ladies 1949 ಬೀಗ ಹಾಕ್ತವ್ರು ಯಾರು? ಇವತ್ತು 1989 ಅಲ್ಲಿ ಸಂವಿಧಾನಾತ್ಮಕವಾಗಿ ಒಂದು ಪ್ರಶ್ನೆ ಆ ನಾಲ್ಕು ಜನ ರಾಷ್ಟ್ರಪತಿಗಳು ಎಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಒಂದು ನೀತಾ ಅಂಬಾನಿ ಕೊಡ್ತೀರಾ ಕರೀಲಿಕ್ಕಾಗ್ಲಿಲ್ವಾ? ಯಾಕೆಂದ್ರೆ ನಿಮ್ಮ ಇದು ಸಂವಿಧಾನ ರಾಷ್ಟ್ರಪತಿಗಳನ್ನೇ ಕರೀಲಂಗೆ ಇಷ್ಟು ದೊಡ್ಡ ಮಾಡಿ ಯಾಕೆ ಕರೀಲಿಲ್ಲ? ಸಂವಿಧಾನಾತ್ಮಕವಾಗಿ ರಾಷ್ಟ್ರಪತಿಗಳೇ ಯಾಕೆ ಕರೀಲಿಲ್ಲ? ಆಮೇಲೆ ಇದೆಲ್ಲ ಕಾರಣಕ್ಕೆ ಹೋಗ್ಲಿಲ್ವಾ? ಯಾವ ಕಾರಣ ನೀವು ನನ್ನ ಒಂದು ಸುಳ್ಳ, ನೀವು ನನ್ನ ಒಂದು ಪ್ರಶ್ನೆಗೆ ಉತ್ತರ ನಾನು ಕೇಳಿದ ಪ್ರಶ್ನೆ ಸುಳ್ಳ, ನೀವು ಅಫಿಡವಿಟ್ ಹಾಕಿದ್ದು ಸುಳ್ಳ, ನೀವು 1949 ಅಲ್ಲಿ ಗೋವಿಂದ ಪಂಡೆ ರಾಮಲಲ್ಲಾ ವಿಗ್ರಹವನ್ನು ತೆಗಿಬೇಕು ಅಂದಿದ್ದು ನಿಜಾನ? ಹಾಗೆ ಟರ್ನ್ ಆಗ್ತಾರೆ ಜೊತೆ ಹೋಗ್ಬೇಕು. ಅಲ್ಲೊಬ್ರು ಹೆಂಗ ಮಹಿಳೆ ಇರಲಿಲ್ಲ, ಒಬ್ರು ಗುರು ಯಾರು ಇರ್ಲಿಲ್ಲ. ನಿಮಗ್ ಧರ್ಮ ಗೊತ್ತಾ? ಇವ್ರು ಧರ್ಮ ಪ್ರತಿಪಾದಿಸ್ತಾರೆ ಮುಂಚೆ. ನೋಡಿ, ನಾನು ಕೇಳೋ ಪ್ರಶ್ನೆಗೆ ಸುಧೀಂದ್ರ ಅವರಿಂದ ಒಂದು ಕೂತ್ರ ಇಲ್ಲ. ಅಲ್ಲ, ನೀವು ಕೇಳಿಸ್ಕೊಳಕ್ ಇಷ್ಟಪಡ್ತೀರ, ನೀವು ಪ್ರೀ ಡಿಸೈಡ್ ಮಾಡಿ I have pre-decided. Yes. I don't like your double standards. ನಿಮಗೆ pre-decided ಆಗಿದ್ರೆ ಯಾಕೆಂದ್ರೆ ನೀವು ಭಾರತದ ಸಾರ್ವಭೌಮತ್ವ, ಭಾರತದ ಸಾರ್ವಭೌಮತ್ವ, ಭಾರತದ 90% ಜನ ನಂಬುವ ರಾಮ ಎಲ್ಲ ನಂಬಿಕೆಗೆ ಕೊಳ್ಳಿಟ್ಟವ್ರು. ಇಲ್ಲಿ ಕೂತ್ಕೊಂಡು ನಾನು ಪ್ರೀ ಡಿಸೈಡ್ ಮಾಡಿದ್ದೀನಿ ಡಿಸ್ಕಷನ್ ಯಾಕೆ? ನಾನು ಪ್ರೀ ಡಿಸೈಡ್ ಮಾಡಿದ್ದೀನಿ. ಡಿಸ್ಕಷನ್ ಯಾಕೆ? ಡಿಸ್ಕಷನ್ ಯಾಕೆ? ನೀವು ನನ್ನ ಬಿಡ್ತೀರಾ? ನಾನು ಯಾಕೆ ಪ್ರೀ ಡಿಸೈಡೆಡ್? ನಾನು ಯಾಕೆ ಉತ್ತರ ಕೊಡ್ತೀನಿ? ನಾನು ಯಾಕೆ ಪ್ರೀ ಡಿಸೈಡೆಡ್ ಅಂತ ಹೇಳ್ತೀನಿ? ಅವಕಾಶ ಮಾಡಿಕೊಡ್ತೀರಾ? ಸಿ.ಟಿ. ರವಿ ಅವರು ಮಾಜಿ ಮಂತ್ರಿಗಳು, ಶಾಸಕರು ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಮಾತನಾಡಿಸೋಣ. ಸಿ.ಟಿ. ರವಿ ಅವರೇ ನಮಸ್ಕಾರ. ಚಂದನ್ ಶರ್ಮಾ, ವಿಸ್ತಾರ ನ್ಯೂಸ್ನಿಂದ ಮಾತನಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ಇವತ್ತಿನ ದಿನ ನಿಮ್ಮ ಹೃದಯದಲ್ಲಿ ಇರುವ ರಾಮ ತಮ್ಮ ಹೊಸ ಜರ್ನಿಗೆ ಶುಭವಾಗಲಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಹೃದಯದ ರಾಮನ ಬಡಿತ ಹೇಗಿದೆ ಇವತ್ತು? ಅದರಲ್ಲಿ ಪದಗಳಲ್ಲಿ ವರ್ಣಿಸೋಕ್ಕಾಗಲ್ಲ, ಅನುಭವಿಸಿದ್ದೇವೆ. ಶಬ್ದಗಳಲ್ಲಿ ಕಟ್ಕೊಡೋದು ಕಷ್ಟದ ಕೆಲಸ. ಬಾಲರಾಮನ ಪ್ರತಿಷ್ಠಾಪನೆಯನ್ನು ಕಣ್ಣು ತುಂಬಿಸ್ಕೊಂಡಾಗ ಆ ಆನಂದ ವರ್ಣಾತೀತ. ಬಹುಶಃ ನಂತರನೇ ಕೋಟ್ಯಾಂತರ ಜನ ಈ ಆನಂದವನ್ನು ಅನುಭವಿಸಿದ್ದಾರೆ. ರಾಮ ರಾಷ್ಟ್ರ ಒಡೆಯೋನಲ್ಲ, ರಾಮ ರಾಷ್ಟ್ರವನ್ನು ಜೋಡಿಸಿದವನು, ರಾಷ್ಟ್ರವನ್ನು ಮುನ್ನಡೆಸಿದವನು, ರಾಷ್ಟ್ರವನ್ನು ಶಕ್ತಿಶಾಲಿಯಾಗಿ ಮಾಡಿದವನು. ಅಂಥ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ. ಆ ಬಾಲರಾಮ ಎಲ್ಲರ ದುಷ್ಟಭಾವವನ್ನು ದೂರಗೊಳಿಸಲಿ, ಎಲ್ಲರೂ ಸಮಾಜಮುಖಿಗಳಾಗುವಂತೆ ಪರಿವರ್ತಿಸಲಿ, ರಾಷ್ಟ್ರದ ಜೊತೆಗೆ ಜೋಡಿಸ್ಲಿ. ರಾಮನಿಲ್ಲದೆ ರಾಷ್ಟ್ರವನ್ನು ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ. ಆ ರಾಮನ ಮೂಲಕ ರಾಷ್ಟ್ರ ಪುನರ್ನಿರ್ಮಾಣ ಆಗಲಿ. ನಾವು ಕಳೆದುಕೊಂಡಿರ್ತಕ್ಕಂಥ ಸಾಂಸ್ಕೃತಿಕ ವೈಭವದ ಪುನರುತ್ಥಾನ ಆಗಲಿ. ಇವತ್ತು ಕೇವಲ ಒಂದು ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗಿರೋದು ಮಾತ್ರ ಅಲ್ಲ, ಸಾಂಸ್ಕೃತಿಕ ವೈಭವದ ಪುನರುತ್ಥಾನದ ಬೀಜಾಂಕುರ ಆಗಿದೆ. ಆ ಸಾಂಸ್ಕೃತಿಕ ವೈಭವದ ಪುನರುತ್ಥಾನ ಜಗದಗಲ ಮುಗಿಲಗಲ ಹಬ್ಬುವ ಮೂಲಕ ರಾಮ ಸದ್ಗುಣಗಳ ಗಣಿ, ಅವನ ಒಂದೊಂದು ಗುಣ ಒಬ್ಬೊಬ್ಬರಿಗೆ ತಲುಪಿದ್ರೂ ಸಾಕು, ಜಗತ್ತು ಸುಖಮಯವಾಗುತ್ತೆ, ಮತಾಂಧತೆ ದೂರ ಆಗುತ್ತೆ.
ಎಲ್ರಿಗೂ ಸನ್ಮಂಗಳ ಉಂಟು ಮಾಡಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ನೀವು ಇದಕ್ಕಿಂತ ಮುಂಚೆ ಅಯೋಧ್ಯೆಗೆ ಭೇಟಿ ಕೊಟ್ಟು ವಾಪಸ್ಸಾದ್ರಿ, ಆ ಸಂಭ್ರಮವನ್ನು ಕೂಡ ಕಣ್ತುಂಬಿಕೊಂಡು ತಾವು ವಾಪಸ್ಸಾದ್ರಿ. ಇದು ಮುಂದೆ ಭಾರತದ ಧಾರ್ಮಿಕೀಯ ದಿಕ್ಸೂಚಿಯನ್ನು ಹೇಗೆ ಬದಲಿಸಬಲ್ಲದು ಅಂತ ತಮಗನ್ಸುತ್ತೆ? ನೋಡಿ, ನಾನು ಮುಂಚೆನೇ ಹೇಳಿದ್ನಲ್ಲ, ರಾಮ ಎಲ್ರಿಗೂ ಸೇರಿದವನು, ಎಲ್ರೂ ಜೋಡಿಸ್ತಾನೆ. ನನಗಿವತ್ತು ಆನಂದ ಆಯಿತು. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗಿದ್ರು. ಹೌದು, ಆ ಥರದ ಯಾರ್ಯಾರ ಮನಸ್ಸಿನಲ್ಲಿ ಹಿಂಜರಿಕೆ ಇದೆ ಅವರೆಲ್ಲರೂ ಈ ರೀತಿ ಕೂಗಿಬಿಟ್ರೆ ವಿರೋಧಿಸೋರಿಗೆ ಜಾಗನೇ ಇರಲ್ಲ. ಬಹುಶಃ ಎಲ್ಲ ರಾಜಕೀಯ ಪಕ್ಷದ ನೇತಾರರು ಇದೇ ನಿಲುವಿಗೆ ಭದ್ರಾಗಿ ಬಿಟ್ಟಿದ್ರೆ ಸಂಘರ್ಷ ಮಾಡುವಂತ ಸನ್ನಿವೇಶಗಳೇ ನಿರ್ಮಾಣ ಆಗ್ತಿರ್ಲಿಲ್ಲ. ಕರಸೇವಕರು ಪ್ರಾಣ ಕೊಡುವಂತ ಅನಿವಾರ್ಯತೆಯೇ ಬರ್ತಿರ್ಲಿಲ್ಲ. ರೈಟ್ ರೈಟ್. ರಾಜಕೀಯ ಲಾಭ ದುರ್ಲಾಭ ಪರ ವಿರೋಧ ಅನ್ನುವಂಥ ಚರ್ಚೆಯೇ ಪ್ರಾರಂಭ ಆಗ್ತಿರ್ಲಿಲ್ಲ. ಓಕೆ. ಕೆಲವರು ಬಾಬರ್ನ ಪರ ನಿಲ್ಲುವಂತ ಸನ್ನಿವೇಶಗಳೇ ಬರ್ತಿರ್ಲಿಲ್ಲ. ಓಕೆ. ಎಲ್ಲವೂ ಕೂಡ ರಾಮಮಯ ಆಗಿಬಿಡೋದು. ಇವತ್ತು ಹೇಗಾಗಿದೆ ಹಾಗೆ. ಓಕೆ. ಏನು ಮಾಡೋದು, ಎಲ್ಲ ರಾಮನಿಚ್ಛೆ ಅಂತ ಭಾವಿಸ್ತೇನೆ. ಓಕೆ. ಎಲ್ರಿಗೂ ಸದ್ಬುದ್ಧಿ ಬರಲಿ. ಮತ್ತೆ ನಿಮ್ಮನ್ನು ಮಾತನಾಡಿಸ್ತೇನೆ. 5 ನಿಮಿಷ ಕಾಲಾವಕಾಶ ಕೊಡಿ. ನಾನು ಕೇಶವ್ ಅವ್ರನ್ನ ಮಾತನಾಡಿಸಿಲ್ಲ, ಅವರ ಕ್ಷಮೆ ಕೋರ್ತಾ ನಾನು ನಿಮ್ಮನ್ನು ಮಾತನಾಡಿಸ್ತೇನೆ. ದಯಮಾಡಿ ಕ್ಷಮಿಸಬೇಕು, ಭಾಳ ಹೊತ್ತು ನಾನು ನಿಮ್ಮನ್ನು ಹಾಗೆ ಕೂಡಿಸಬೇಕಾಯಿತು. ತಾವು ಈ ಐತಿಹಾಸಿಕ ಕ್ಷಣವನ್ನು ತಾವೊಬ್ಬ ಪುರಾತತ್ವ ಇಲಾಖೆಯಲ್ಲಿ ದಶಕಗಳ ಕಾಲ ಸೇವೆ ಸಲ್ಲಿಸಿದಂಥ ಒಬ್ಬ ಹಿರಿಯರಾಗಿ ಇದನ್ನು ತಾವು ಹೇಗೆ ಗಮನಿಸ್ತೀರಿ? ಮತ್ತು ನಮ್ಮ ಕರ್ನಾಟಕಕ್ಕೂ ರಾಮನಿಗೂ ನಂಟಿನ ಬಗ್ಗೆ ನೀವು ಅನೇಕ 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 ಪುಸ್ತಕಗಳನ್ನು, ಸುವಿಚಾರಗಳನ್ನು, ರಿಸರ್ಚ್ ಪೇಪರ್ಗಳನ್ನು ಎಲ್ಲ ಕಡೆಗಳಲ್ಲೂ ಹಂಚಿಕೊಂಡಂಥ ಮಹಾಮಹಿಮರು ನೀವು. ಹಂಪಿಯ ಬಗ್ಗೆನೇ ನೀವು ಬರೆದಿರೋದನ್ನು ನೋಡಿದ್ರೆ ಮೈ ರೋಮಾಂಚನಗೊಳ್ಳುತ್ತೆ. ತಾವು ಈ ಸಂದರ್ಭದಲ್ಲಿ ಹೇಗೆ ರಿಯಾಕ್ಟ್ ಮಾಡ್ತೀರಿ ಕೇಶವ್ ಸರ್? ಬಾಲ್ಯದಿಂದಲೂ ತಾಯಿಯ ಗರ್ಭದಲ್ಲಿರುವಾಗಲಿಂದಲೂ ನಾವು ಸಾಮಾನ್ಯವಾಗಿ ನಮಗೆ ಕಿವಿಗೆ ಬಿದ್ದಿರುವ ಪ್ರಥಮ ಶ್ಲೋಕ ಮಾತಾ ರಾಮೋ ಮತ್ಪಿತಾ ರಾಮಚಂದ್ರೋ ಭ್ರಾತಾ ರಾಮೋ ಮತ್ಸಖ ರಾಘವೇಶಃ ಸರ್ವಸ್ವಮೇ ರಾಮಚಂದ್ರೋ ದಯಾಳೋ ನಾಣ್ಯಂ ನೈವ ಜಾನಿ ನ ಜಾನಿ. ಮಾತಾ ರಾಮೋ ತಾಯಿಯೂ ನೀನೆ, ಮತ್ಪಿತಾ ರಾಮೋ ತಂದೆಯೂ ನೀನೆ, ಬಂಧುವು ನೀನೆ ಅಂಥೇಳಿ ಪ್ರತಿದಿನ ಶ್ಲೋಕವನ್ನು ಕೇಳಿ 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 ಕಿವಿಯಲ್ಲಿ ನಮಗೆ ಆ ಮಹಾಪುರುಷನ ನಮಗೆ ನಮ್ಮ ತಾಯಿ ನನಗೆ ಹೇಳ್ತಾ ಇದ್ದಿದ್ದ ಹಾಡು ರಾಮಾಯಣದ ಶ್ಲೋಕ ನಮಗೆ ಋಷಿ ಮುನಿ ವಿಶ್ವಾಮಿತ್ರರು ರಾಮನ್ನ ಪ್ರಾತಃ ಕಾಲದಲ್ಲಿ ಎಬ್ಬಿಸಬೇಕಾದ್ರೆ ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಶಾರ್ದೂಲ ಕರ್ತವ್ಯಂ ದೈವಮಾಹ್ನಿಕಂ ಅಂತ. ಕೌಸಲ್ಯ ಸುಪ್ರಜಾ ರಾಮ, ಕೌಸಲ್ಯ ತನೆಯ ಅವನು ದಶರಥನ ಮಗ, ಶ್ರೀರಾಘವಂ ದಶರಥಾತ್ಮಜಮ ಪ್ರಮೇಯಂ ಸೀತಾಪತಿ. ಅಲ್ಲಿ ಹೆಂಗೆ ಹೇಳ್ತಾರೆ, ಸೀತೆಗೆ ಪತಿ. ಕೌಸಲ್ಯ ಸುಪ್ರಜಾರಾಮ ಅಂತ ಹೇಳಿ ಕೌಸಲ್ಯನಿಗೆ ಮಗನಾಗಿ, ಶ್ರೀರಾಘವಂ ದಶರಥನಿಗೆ ಆತ್ಮನೇ ಅವನು, ರಘುಕುಲಕ್ಕೆ ಬಹಳ ಅನುಗುಣನಾಗಿ ಬೆಳೆದವನು. ಸೀತಾಪತಿ ರಘುಕುಲಾನ್ವಯ ರತ್ನದ್ವೀಪ. ಆ ರತ್ನಗಳಲ್ಲಿ ಒಬ್ಬ ನವರತ್ನ ಖಚಿತಗಳು ನಾವೇನು ಹೇಳ್ತೀವಿ, ನವರತ್ನಗಳಲ್ಲಿ ಬಹಳ ಮುಖ್ಯವಾದ ರತ್ನ ಆ ಫ್ಯಾಮಿಲಿಗೆ. ಆಜಾನುಬಾಹು. ಏನು ರಾಮ ಅಂದರೆ ಏನು? ಆಜಾನುಬಾಹು. ಎಷ್ಟಾದ್ರೂ ಉತ್ತರ ಪ್ರದೇಶದಲ್ಲಿ ಆ ಕೋಸಲ ಸಾಮ್ರಾಜ್ಯದಲ್ಲಿ ಅಲ್ಲಿ ಹುಟ್ಟಿದ ಮಗು. ಆಜಾನುವಾಗ ದೀರ್ಘವಾದ ಶರೀರವುಳ್ಳವನು. ಆಜಾನುಬಾಹುಂ ಅರವಿಂದ ದಳಾಯತಾಕ್ಷಂ. ನೇತ್ರೋನ್ಮಿಲನ ಅಂತ ಹೇಳಿದ್ರಲ್ಲ, ನೀವು ಯಾರಾದರೂ ಕಣ್ಣನ್ನು ಗಮನಿಸಿದ್ರೆ ಅರವಿಂದ ಅರಳಿದ ದಳಾಯತಾಕ್ಷಂ. ಆ ಕಣ್ಣುಗಳು, ಅದನ್ನೇ ನಾವೇನು ಹೇಳಿಬಿಟ್ವಿ ಪುರುಷ ಸೂಕ್ತದಲ್ಲಿ, ಚಂದ್ರಮಾ ಮನಸೋ ಜಾತಃ ಚಕ್ಷು ಸೂರ್ಯೋ ಅಜಾಯತಃ ಮುಖದಾದ್ ಇಂದ್ರಿಯಾತ್ ಅಗ್ನಿಶ್ಚ ಪ್ರಾಣದ್ವಾರ ಜಾಯತ.
ರಾಮನ ವರ್ಣನೆ ಅದೇ ಅನಂತ. ನಾವು ಈ ಜಾಗಕ್ಕೆ ಸೇರಿದವನು, ಆ ಜಾಗಕ್ಕೆ ಸೇರಿದವನು, ಇಲ್ಲಿಯವನು, ಈ ಜಾಗದವನು, ಉತ್ತರ ಪ್ರದೇಶನು, ದಕ್ಷಿಣ ಪ್ರದೇಶ ಏನಿಲ್ಲ. ಯಾತಕ್ಕೆ ನಮ್ಮ ಹಿರಿಯರು ಪ್ರಧಾನಮಂತ್ರಿಗಳು ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಆ ನೆಲೆಗಳನ್ನೆಲ್ಲ ಅಡ್ಡಾಡಿ ಬಂದರು? ಪವಿತ್ರ ಪಾದಸ್ಪರ್ಶಗಳು ಶ್ರೀರಾಮಚಂದ್ರನದು. ಅದು ನೋಡಿ, ಒಂದು ವಿಶೇಷ ಅಂತ ಹೇಳಿದ್ರೆ, ತಂದೆಯ ಆಜ್ಞೆ 14 ವರ್ಷ ವನವಾಸ, ಶ್ರೀರಾಮಚಂದ್ರನಿಗೆ ಒಂದು ಒಳ್ಳೆಯ ಅವಕಾಶ. ಆತ ಇರುವ ಸ್ಥಳದಿಂದ ಆಸೇತು ಹಿಮಾಚಲ ಪರ್ಯಂತ ತಿರುಗಾಡಲಿಕ್ಕೆ ಸ್ವತಃ ತಾನೇ ಓಡಾಡಿ ಎಲ್ಲ ಸ್ಥಳಗಳಲ್ಲಿಯೂ ಜನಗಳ ಕಷ್ಟ ಸುಖಗಳನ್ನು ನೋಡಿಕೊಂಡು ಸೀತೆಯನ್ನು ಹುಡುಕಿಕೊಂಡು, ಅದು ಸೀತೆಯನ್ನು ಹುಡುಕೋದು ಒಂದು ನೆವ. ಇಟ್ ವಾಸ್ ಜಸ್ಟ್ ಎ ಇಂಪಾರ್ಟೆಂಟ್ ಎಪಿಸೋಡ್ ಇನ್ ದಿ ಲೈಫ್ ಆಫ್ ರಾಮ. ಒನ್ ಆಫ್ ದಿ ಎಪಿಸೋಡ್ಸ್. ಬಟ್ ಇಟ್ ಗೇವ್ ಹಿಮ್ ಅನ್ ಆಪರ್ಚುನಿಟಿ ಟು ಗೋ ಅರೌಂಡ್ ಅಂತ. ಓಕೆ. ಅದು ನಮಗೆ ಕರ್ನಾಟಕದಲ್ಲಿ ಹೆಮ್ಮೆ ಅಂತ ನಾವು ಖುಷಿ ಪಡಬೇಕಾದ ಜಾಗ. ನಮ್ಮ ವಿರೂಪಾಕ್ಷನ ಸಾನ್ನಿಧ್ಯ ಹಂಪಿ, ಆನೆಗುಂದಿ, ಕೊಪ್ಪಳ ಈ ಥರ ಪರಿಸರದಲ್ಲಿ ಅವನು ಬಂದ ಹೆಜ್ಜೆಯ ಗುರುತನ್ನು ವಾಲ್ಮೀಕಿ ರಾಮಾಯಣದಲ್ಲಿ ಸೂಚಿಸಿದ ಹಾಗೆ ಕಬಂದ ಹೇಳ್ತಾನೆ ರಾಮನಿಗೆ, ಅಪ್ಪ ನನ್ನನ್ನು ನೀವು ಕೊಲ್ಲೋದಕ್ಕಾಗೋದಿಲ್ಲ, ದೊಡ್ಡ ಗುಂಡಿ ತೋಡಿ ನನ್ನ ಹೂತು ಬಿಡಿ, ನನಗೆ ಜ್ಞಾನ ಬರುತ್ತೆ, ನಾನು ನಿಮಗೆ ತಿಳಿಸ್ತೀನಿ. ಅವನು ಹೇಳ್ತಾನೆ, ಹೀಗೆ ಹೋಗಪ್ಪ ನೀನು, ಪಶ್ಚಿಮ ದಿಕ್ಕಿನಲ್ಲಿ ಹಿಂಗೆ ಪ್ರಯಾಣ ಮಾಡ್ತಾ ಹೋಗು. ಸವೇರಿಂದ ನಾರ್ತ್ ಈಸ್ಟ್ ಆಫ್ ಕರ್ನಾಟಕ ಬಂದಿರ್ತಾನೆ ಅವನು, ಪಂಚವಟಿಯಿಂದ ಹಂಗೆ ಬಂದಲ್ಲಿ ಬಂದಾಗ, ನೀನು ಹಿಂಗೆ ಹೋಗಪ್ಪ, ವೆಸ್ಟ್ ಸೈಡ್ ಹೋಗು ಅಂತ ಹೇಳಿದಾಗ ಹೀ ಕಮ್ಸ್ ಟುವರ್ಡ್ಸ್ ಪಂಪ ಆರ್ ಹಂಪೆ ಆರ್ ವಿಜಯನಗರದ ಸಾಮ್ರಾಜ್ಯದ ಪರಿಸರಕ್ಕೆ ಬರ್ತಾನೆ. ಯಾರವರು ಬಂದಾಗ ರಾಮ? ಪರಾಕ್ರಮವು ರಾಜರ್ಷಿ ದೇವ ಪ್ರತಿಮವು ತಾಪಸವು. ಓಕೆ ಓಕೆ, ದಟ್ಸ್ ದ ಥಿಂಗ್. ವಂಡರ್ಫುಲ್ ವಂಡರ್ಫುಲ್. ಪ್ಲೀಸ್ ಹೀಗೆ ಹೇಳಿದಾಗ ಅವನು ಹನುಮಂತ ಸುಗ್ರೀವ ಕೂತಿರ್ತಾನೆ ಋಷಿಮುಖದಲ್ಲಿ, ಆ ಪರ್ವತದಲ್ಲಿ ಕೂತಾಗ ಯಾರೋ ಇಬ್ಬರು ಧನುರ್ಧಾರಿಗಳು ಭಾಳ ತೇಜಸ್ಸಿರೋರು ಋಷಿಗಳ ಥರ ಕಾಣ್ತಾರೆ. ಅದರ ಹಾಕೋ ಹೆಜ್ಜೆ ನೋಡಿದ್ರೆ ಧೀಮಂತ ಕ್ಷತ್ರಿಯ ಹೆಜ್ಜೆ, ಇದು ಧೀಮಂತ ನಡೆ. ಹೀಗಿರೋರು ಯಾರಪ್ಪ ಅವನ? ಜಸ್ಟ್ ಅಚ್ಯುತರಾಯ ದೇವಸ್ಥಾನ ನಿಮಗೆ ತಿಳ್ಕೊಬೇಕು ಅಂದರೆ, ಈಗ ಐತಿಹಾಸಿಕವಾಗಿ ನಮ್ಮ ಅಚ್ಯುತರಾಯ ದೇವಸ್ಥಾನ ಉತ್ತರಾಭಿಮುಖವಾಗಿದೆ. ಅದರ ಬಲಭಾಗದಲ್ಲಿರುವ ಪರ್ವತವೇ ಋಷ್ಯಮುಖ, ಎಡಭಾಗದಲ್ಲಿರುವ ಪರ್ವತ ಮತಂಗ. ಈ ಮತಂಗದ ಪರ್ವತದ ಈ ಮಧ್ಯ ಕಣಿವೆಯಲ್ಲಿ ಅಚ್ಯುತರಾಯ ದೇವಸ್ಥಾನ, ತಿರುವೆಂಗಳನಾಥ ದೇವಸ್ಥಾನ ಇದೆ. ಈ ದೇವಸ್ಥಾನದ ಬೀದಿಯನ್ನು ಅಚ್ಯುತ ಬಜಾರು ಅಂತ ನಾವು ಕರಿತೀವಿ, ಗಣಿಕಾಸ್ತ್ರೀಯರ ಬೀದಿ ಅಂತ ಕರಿತೀವಿ. ವಿಜಯನಗರ ಕಾಲದ ಇದರಲ್ಲಿ ಅಲ್ಲಿ ಅವರು ಆ ದಕ್ಷಿಣ, ಅಲ್ಲಿ ಒಂದು ಕನ್ನಡಿ ಕೆರೆ ಅಂತಿದೆ. ಆ ಕನ್ನಡಿ ಕೆರೆ ಅಲ್ಲಿ ಶಬರಿ ಆಶ್ರಮ ಇದ್ದದ್ದು. ಆ ಪರಿಸರದಲ್ಲಿ ಬಂದು ಮತಂಗ ಬೆಟ್ಟ ಇದೆಯಲ್ಲ, ಅದರ ಬುಡದಲ್ಲಿ ಪರ್ವತದಲ್ಲಿ ಒಂದು ಗುಹೆಯಲ್ಲಿ ಮತಂಗರ ಆಶ್ರಮ ಇತ್ತು. ಅಲ್ಲಿಗೆ ಬರ್ತಾರೆ ಇವರು. ಹಿಂಗೆ ಬಂದಾಗ ಇವರು ನೋಡಿಬಿಟ್ಟು ಸುಗ್ರೀವನಿಗೆ ಇದು ನಿಜವಾಗಿಯೂ ನಮ್ಮನ್ನು ಕೊಲ್ಲೋದಕ್ಕೆ ಈ ವಾಲಿ ಕಳಿಸಿರೋ ಜನ ಇರಬೇಕು. ನೀನು ಹನುಮಂತ, ನೀನು ಬುದ್ಧಿಶಾಲಿ, ಒಳ್ಳೆ ಚತುರ ಮಾತುಗಾರ, ಪತ್ತೆ ಮಾಡೋ ಅಂಥೇಳಿ ಅವನ್ನ ಹನುಮಂತನ ಕಳಿಸ್ಕೊಡ್ತಾರೆ. ವಾಲ್ಮೀಕಿ ರಾಮಾಯಣದಲ್ಲಿ ಹೇಳಿದಾಗ ಹನುಮಂತ ಹೇಳ್ತಾನೆ, ವಾಲ್ಮೀಕಿ ರಾಮಾಯಣದಲ್ಲಿ ಹನುಮಂತ ಹೇಳಿರೋದು, ಕಿಷ್ಕಿಂಧ ಕಾಂಡದಲ್ಲಿ ಹೇಳ್ತಾನೆ, ಪರಾಕ್ರಮವು ರಾಜರ್ಷಿ ದೇವ ಪ್ರತಿಮವು ತಾಪಸವು ಸತ್ಸಂಹಿತ ವ್ರತವು ದೇಶಂ ಕಥಮಿಮಂ ಪ್ರಾಪ್ತವು ಭವಂತ ವರದರ್ಶನ. ಇಲ್ಲಿ ಯಾಕೆ ಪಂಪಾ ಸರಸ್ಸಿನ ಬಳಿ ಇದ್ದೀರಾ ಅಂದರೆ ಚಕ್ರತೀರ್ಥ ಅಂತ ನಾವೇನು ಕರಿತೀವಿ, ಅದನ್ನು ಪಂಪಾ ಸರಸ್ಸು ಅಂತ ಆಗ ಕರಿತಾ ಇದ್ವಿ. ತುಂಗಭದ್ರಾ ನದಿನೇ ಪಂಪಾ ನದಿ, ಪಂಪಾ ಸರಸ್ಸು. ಎಸ್ ಸರ್, ಎಸ್ ಸರ್, ಎಸ್ ಸರ್. ಸೋ ಅಮೇಝಿಂಗ್, ಸೋ ಅಮೇಝಿಂಗ್. ಮತ್ತು ಇವತ್ತು ಬಾಲರಾಮ ಇದೆಯಲ್ಲ ಸರ್, ಬಾಲರಾಮ ಯಾಕೆ ಅಂತಂದರೆ ಎವ್ರಿಬಡಿ ಅಕ್ಸೆಪ್ಟ್ಸ್ ಎ ಚೈಲ್ಡ್. ಮಗುವನ್ನು ಎಲ್ಲರೂ ಒಪ್ಪಿಕೊಳ್ತಾರೆ, ಎಲ್ಲರೂ ಮುದ್ದಾಡ್ತಾರೆ. 5 ವರ್ಷದ ಕೂಸು ಅಂತಂದರೆ ಗೇನ್ಗೌಡ್ರೆ, ಏನು ಸುಧೀಂದ್ರ ಸರ್, ಯಾರು ಒಪ್ಪಿಕೊಳ್ಳೋದಿಲ್ಲ, ಯಾರು ಮುದ್ದಾಡೋದಿಲ್ಲ, ಯಾರು ಒಪ್ಪಿಕೊಳ್ಳೋದಿಲ್ಲ. ಮತ್ತು ಚೈಲ್ಡ್ ಈಸ್ ಬಿಯಾಂಡ್ ಕ್ಯಾಸ್ಟ್, ಕ್ರೀಡ್, ರೇಸ್ ಆ್ಯಂಡ್ ರಿಲಿಜನ್. ಒಂದು ಮಗು ಈಸ್ ಅಬವ್ ಎವ್ರಿಥಿಂಗ್.
ಅದಕ್ಕೋಸ್ಕರ ಬಾಲರಾಮ ಇವತ್ತು ಭಾಳ 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 ವಿಭಿನ್ನ ಮತ್ತು ಅವಿಚ್ಛಿನ್ನ ಭಾಗ, ನಮ್ಮ ದೇಶದ ಇತಿಹಾಸದ ಅವಿಚ್ಛಿನ್ನ ಭಾಗ, ಆ್ಯಂಡ್ ದಿ ಗ್ರೇಟೆಸ್ಟ್ acceptance with greatest devotion and with greatest clarity. ಅದು ನನಗನ್ಸುತ್ತೆ. ನಿಮಗೆ ಒಂದು ಮಾತು ಹೇಳಲೇ? ಹೇಳಿ. ಪುರಾತತ್ವ ಶಾಸ್ತ್ರಜ್ಞನಾಗಿ ಹೇಳಿ. ಸಹಸ್ರಾರು ದೇವಾಲಯಗಳನ್ನು ನೋಡಿ ಹೇಳಿ. ಅಲ್ಲಿರುವ ಗರ್ಭಗೃಹದಲ್ಲಿ ಪ್ರತಿಷ್ಠಾಪನೆ ಆಗಿರೋ ದೇವತಾ ಮೂರ್ತಿಗಳನ್ನು ನೋಡಿದ ಮೇಲೆ ನೀವು ಯಾವುದೇ ದೇವತಾ ಮೂರ್ತಿಯನ್ನು ಗರ್ಭಗೃಹದಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದರಲ್ಲಿ ನೇತ್ರೋನ್ಮೀಲನ ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಆದ ಮೇಲೆ ಆ ದೇವರು ಯಾವುದೇ ದೇವರಾಗಲಿ, ನೀವು ವಿಷ್ಣುವಿನ ಮೂರ್ತಿ ಆಗಬೇಕು ಅನ್ನೋದಿಲ್ಲ, ಶಿವನ ಮೂರ್ತಿ ಆಗಬೇಕು ಅನ್ನೋದಿಲ್ಲ, ಭೈರವಂದೇ ಆಗಬೇಕು ಅನ್ನೋದಿಲ್ಲ, ಏನೇ ನೋಡಿದ್ರು ಆ ದೇವಮೂರ್ತಿಯಲ್ಲಿ ಒಂದು ಮಗುವಿನ ಎಕ್ಸ್ಪ್ರೆಷನ್ ಕಂಡು ಬರುತ್ತೆ. ಈಗ ನೀವು ಅಬ್ಸರ್ವ್ ಮಾಡದೆ ಹೋದ್ರೆ ಇನ್ನು ಮೇಲೆ ಹೋದಾಗ್ಲಾದ್ರೂ ಖಂಡಿತ ಆ ಮುಖಭಾವವನ್ನೇ ನೋಡಿ ಒಂದು ಪುಟ್ಟ ಮುಗ್ಧತೆ. ಸರ್, ಮುಗ್ಧತೆ ಅನ್ನೋದು ಬಹಳ ಮುಖ್ಯ. ನಾವು ಮೈಯೆಲ್ಲ ಶರೀರವನ್ನು ಬೆಳೆಸ್ಕೊಂಡ್ಬಿಟ್ಮೇಲೆ ನಮ್ಮಲ್ಲಿ ಆ ಮನಸ್ಸಿನಲ್ಲಿ ಹೃದಯ ಒಂದು ಮಗುವನ್ನು ಮರೆತು ಬಿಡ್ತೇವೆ. ಮಾತಾಡ್ತೀನಿ ಸರ್. ಬಹುಶಃ ನಾವು ಸಮಯದ ಅಭಾವ ಇರೋದ್ರಿಂದ ನಾನು ಸುಧೀಂದ್ರ ಅವರಿಗೆ 2 ಮಾತುಗಳನ್ನು ಹೇಳ್ಬಿಟ್ಟು ನಂತರದಲ್ಲಿ ಸಿ ಟಿ ರವಿ ಅವರಿಗೆ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ. ನೀವು ಆಗಲೇ ರಾಮನನ್ನ ಮೋದಿ ಕೈ ಹಿಡಿಸ್ಕೊಂಡು ಹೋಗ್ತಾ ಇರೋದು ಏನು, ಮೋದಿ ಕೈ ಹಿಡಿಸ್ಕೊಂಡು ಹೋಗ್ತಾ ಇರೋದು ಅನ್ನೋದ್ರ ಬಗ್ಗೆ ಕೇಳ್ತಾ ಇದ್ರಿ. ಪಾಲಿಟಿಕ್ಸು, ರಿಲಿಜಿಯನ್ನು ಈಸ್ ಅಬ್ಸಲ್ಯೂಟ್ಲಿ ಎ ಮಿಕ್ಸ್ ವಿತ್ ದಿ ಕಲ್ಚರ್. ಅದನ್ನ ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ. ಅಲ್ಲಲ್ಲ, ಅದನ್ನ ನೀವು ಪ್ರತಿಪಾದಿಸ್ತಾ ಇರೋದು ಮಹಾತ್ಮ ಗಾಂಧೀಜಿ ಅಲ್ಲ. ಈಗ ನೀವು ಒಂದು ಮಾತು ಹೇಳ್ಬಿಡಿ, ಅದು ಹ್ಯಾಂಡ್ ಇನ್ ಹ್ಯಾಂಡ್, ಅದು ಹ್ಯಾಂಡ್ ಇನ್ ಹ್ಯಾಂಡ್ ಹೋದಾಗ ಮಾತ್ರ ಇಲ್ವಾ ಅಂತಕ್ಕಂಥ. ಒಂದ್ ನಿಮಿಷ. ರಿಲಿಜಿಯನ್, ಪಾಲಿಟಿಕ್ಸ್ ಮತ್ತು ಕಲ್ಚರ್ ಹ್ಯಾಂಡ್ ಇನ್ ಹ್ಯಾಂಡ್ ಹೋದಾಗ ಮಾತ್ರ ಅಭಿವೃದ್ಧಿ. ಮಹಾತ್ಮ ಗಾಂಧೀಜಿಯವರು ದಯಮಾಡಿ ಓದಿ. ಆಮೇಲೆ ಇನ್ನೊಂದು ವಿಷಯ, ಲಾಸ್ಟ್ ಇನ್ನೊಂದು 10 ಸೆಕೆಂಡ್ ಹೇಳ್ಬಿಡ್ತೀನಿ. ನೀವು ಹ್ಯಾವ್ ಯು ಪ್ರೀ ಡಿಸೈಡೆಡ್ ಅಂತ ಕೇಳಿದ್ರಿ, ನಾನು ಹೇಳಿದೆ ಎಸ್ ಐ ಹ್ಯಾವ್ ಪ್ರೀ ಡಿಸೈಡೆಡ್ ಅಂತ ಹೇಳಿದೆ. I still stand by. You can't pre-decide. No. As an anchor, you can't pre-decide. Listen to me. Journalist, no. Listen to me. No, I am not listening. I will tell you why. ಇಲ್ಲ, ನೀವು ಅನ್ಭವಿಸ್ದಾಗ ನಮಗೆ ಹೇಳಬೇಕು. ಅವ್ರು ಹೇಳ್ತಾರೆ ಅವ್ರು ಪ್ರೀ ಡಿಸೈಡ್ ಆಗಿ. The country has pre-decided today. ನಾನು pre-decide ಆದ್ರೆ ಯಾಕಂದ್ರೆ ನಾವು ಒಂದು ನಿಮಿಷ. The country has pre-decided today. The country has pre-decided today. ನೀವು ಬರಲ್ಲ. ನಿಮಗೆ ಕ್ವೆಶ್ಚನ್, ನೀವು ಬರಲ್ಲ. ನಿಮಗೆ ಪ್ರಶ್ನೆಗಳಿಗೆ ಉತ್ತರನೇ ಇಲ್ಲ. ಇವತ್ತು 2014 being a country, 2014 being the citizen of this country, I also have pre-decided. Being the citizen of this country, I am asking why the president is not invited. The country has being the citizen of this country. ನೀವ್ಯಾರೋ 4 ಜನ ಬರಲ್ಲ ಅಂದ್ರಿ. ನೀವ್ಯಾರೋ 4 ಜನ ಬರಲ್ಲ ಅಂದ್ರಿ. ಅಲ್ಲೇನಾದ್ರೂ ಸಂಭ್ರಮ ನಿಂತೋಯ್ತಾ? ದೀಕ್ಷಿತ ಕರೀತೀರಾ? ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಲ್ರೇ ಸುಧೀಂದ್ರ ಸರ್, ಸುಧೀಂದ್ರ ಸರ್, ಯಾಕೆ ಕರೀಲಿಲ್ಲ? ನಿಮ್ಗೆ ಯಾರೋ 4 ಜನ ಬರಲ್ಲ ಅಂತಂದ್ರೆ, ನೀವ್ಯಾರೋ 4 ಜನ ಬರಲ್ಲ ಅಂತಂದ್ರೆ ಸಂಭ್ರಮ ನಿಂತೋಯ್ತಾ? ಯಾರು ಸಂಭ್ರಮ ಮಾಡಿದಿರಿ? ಸಿಟಿ ರವಿ ಅವರೇ, ಇದು ಅರ್ಧ ಕಟ್ಟಿದ್ದ ಫುಲ್ ಕಂಪ್ಲೀಟ್ ಆಗಿದೆ. ಇದನ್ನ ಕಾಂಗ್ರೆಸ್ನವರ ವಾದ ಏನು ಅಂತಂದ್ರೆ, ಕಾಂಗ್ರೆಸ್ಸಿನವರ ವಾದ ಏನು ಅಂತಂದ್ರೆ, ಸಿಟಿ ರವಿ ಸರ್, ಕಾಂಗ್ರೆಸ್ಸಿನವರ ವಾದ ಏನು ಅಂತಂದ್ರೆ ಬಿಜೆಪಿ ಹಿಂದುತ್ವದ ನರೇಟಿವ್ ಮೂಲಕ ಎಲೆಕ್ಷನ್ ಫೇಸ್ ಮಾಡ್ತಿದೆ ಅಂತ. ವಾಟ್ಸ್ ಯುವರ್ ಟೇಕ್? ನಿಮ್ಮ ನಿಲುವೇನು? ನಾನು ಈ ಸಂದರ್ಭದಲ್ಲಿ ಅವರಿಗೆ ಒಂದೇ ವಿನಂತಿ ಮಾಡ್ತೇನೆ. ರಾಮಭಕ್ತಿಯಲ್ಲಿ ದೇಶ ಮುಳುಗಿದೆ. ದೈವಭಕ್ತಿ ಮತ್ತು ದೇಶಭಕ್ತಿ ಬೇರೆ ಬೇರೆ ಅಲ್ಲ ಅನ್ನೋದು ನನ್ನ ಭಾವನೆ. ರಾಮಭಕ್ತಿಯ ಮೂಲಕ ರಾಷ್ಟ್ರವನ್ನ ಇನ್ನಷ್ಟು ಶಕ್ತಿಶಾಲಿಯಾಗಿ ಮಾಡೋಣ. ಕೊಂಕು ಮಾತುಗಳಿಗೆ ಇನ್ನೊಂದು ದಿನ ಉತ್ತರಿಸ್ತೀನಿ. ನಾನು ಅವ್ರಿಗೆ ಒಂದೇ ಮಾತು ಹೇಳೋದೇನು ಅಂದ್ರೆ, ಧರ್ಮ ಅನ್ನೋದು ಯೂನಿವರ್ಸಲ್. ಧರ್ಮ ಅನ್ನೋದು ಸತ್ಯದ ನೆಲೆ ಮೇಲೆ ನಿಂತಿರೋದು. ಧರ್ಮ ಅನ್ನೋಕ್ಕೂ ರಿಲಿಜಿಯನ್ನಿಗೂ ಹೋಲಿಸ್ಬೇಡಿ. ಮತಗಳಿಗೆ ರಿಲಿಜನ್ ಅಂತ ಕರೀತಾರೆ. ಧರ್ಮ ಅದು ಯೂನಿವರ್ಸಲ್ಲು.
ಅದನ್ನ ನೀವು ಬಸವಣ್ಣವ್ರ ಮೂಲಕನೂ ಅದನ್ನು ಅರ್ಥೈಸ್ಬೋದು, ರಾಮನ ಮೂಲಕನೂ ಅರ್ಥೈಸ್ಬೋದು, ಕೃಷ್ಣನ ಮೂಲಕನೂ ಅರ್ಥೈಸ್ಬೋದು. ಹಾಗಾಗಿ ಇವತ್ತು ಒಳ್ಳೆ ಮಾತಾಡೋಣ, ರಾಮಭಕ್ತಿಯಲ್ಲಿ ಮಿಂದು ಹೇಳೋಣ. ಇಂಥ ಒಂದು ಪವಿತ್ರ ಗಳಿಗೆಯನ್ನು ನಾವು ಕಳ್ಕೊಳ್ಳೋದು ಬೇಡ. ನೀವು ನಾಳೆನೋ ನಾಡಿದ್ದೋ ಇನ್ನೊಂದು ದಿನನೋ ಇಟ್ಕೊಳ್ಳಿ ರಾಜಕೀಯ ಚರ್ಚೆನ. ಅವತ್ತು ಈ ಕೊಂಕು ಮಾತುಗಳಿಗೆ ಜನ ಇವತ್ತು ಉತ್ತರಿಸಿದ್ದಾರೆ. ನೀವು ಇನ್ನೊಂದು ದಿನ ಪ್ರಶ್ನೆ ಇಟ್ಟರೆ ಯಾರ್ಯಾರು ಯಾವ್ಯಾವ ಸಂದರ್ಭಗಳಲ್ಲಿ ಹೇಗೆ ನಡ್ಕೊಂಡ್ರು ಅನ್ನೋದನ್ನ ನೀವೇ ರೆಕಾರ್ಡ್ ಮಾಡಿರುವಂಥ ಕ್ಲಿಪ್ಪಿಂಗ್ಸ್ ತೆಗೆದು ತೋರಿಸ್ಬೋದು, ಯಾರ್ಯಾರು ಏನೇನು ಮಾತಾಡಿದ್ರು ಅನ್ನೋದನ್ನ. ಇವತ್ತು ನಮ್ಮೆಲ್ಲ ಭಾವನೆಗಳನ್ನ ಆ ಬಾಲರಾಮನ ಒಂದು ಪ್ರಾಣ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಅನುಭವಿಸಿದೀವಲ್ಲ ಆನಂದಕ್ಕೆ ಸ್ಥೀಮಿತವಾಗಿ ಮಾಡ್ಕೊಳ್ಳೋಣ. ಎಲ್ರಿಗೂ ಒಳ್ಳೇದಾಗ್ಲಿ. ನಿಮಗೂ ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಇನ್ನೊಂದು ದಿನ ಚರ್ಚೆ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್. 4 ಜನಕ್ಕೂ ಬಹಳ ಧನ್ಯವಾದಗಳು. ನಾನು ಕಡೆಯದಾಗಿ ಮುಗಿಸೋಕ್ಕಿಂತ ಮುಂಚೆ ಕೇವಲ 30 ಸೆಕೆಂಡ್ ಟೈಮ್ ತೆಗೆದುಕೊಳ್ತೇನೆ. ಅದೇನು ಅಂತಂದ್ರೆ, ಬಹಳ ಮುಖ್ಯವಾಗಿರೋದೇನು ಅಂತಂದ್ರೆ, ನಾವು ಇವತ್ತು ಈ ಮೆಜಾರಿಟೇರಿಯನ್ ಆಸ್ಪೆಕ್ಟ್ ಅನ್ನೋದಿದೆಯಲ್ಲ, ಇಂಡಿಯಾ ಹ್ಯಾಸ್ ಫ್ಲೆಕ್ಸ್ಡ್ ಇಟ್ಸ್ ಮಸಲ್ಸ್ ಅನ್ನೋದಿದೆಯಲ್ಲ, ಅದನ್ನು ಬಹಳ 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 ಸ್ಪಷ್ಟವಾಗಿ ನಮ್ಮ ಕಾನ್ಷಿಯಸ್ನೆಸ್ಗೆ ಕನೆಕ್ಟ್ ಆಗುವ ರೀತಿಯಲ್ಲಿ ಇಡೀ ವಿಶ್ವಕ್ಕೆ ತೋರಿಸಿದ್ದೀವಿ ಅನ್ನೋದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಅಂಡ್ ವಿ ಆರ್ ನಾಟ್ ಡೋರ್ ಮ್ಯಾಟ್ಸ್ ಎನಿಮೋರ್. ವಿ ಆರ್ ನಾಟ್ ಡೋರ್ ಮ್ಯಾಟ್ಸ್ ಎನಿಮೋರ್. ನಮ್ಮನ್ನು ತುಳ್ಕೊಂಡು ಹೋಗೋದಕ್ಕೆ ಸಾಧ್ಯ ಯಾರಿಂದಲೂ ಕೂಡ ಇಲ್ಲ ಅನ್ನೋದನ್ನು ತೋರಿಸಿದ್ದೀವಿ. ರಾಮ ಒಬ್ಬ ಅದ್ಭುತವಾದಂಥ ಗಂಡನಾಗಿದ್ದ, ರಾಮ ಅದ್ಭುತವಾದಂಥ ಮಗನಾಗಿದ್ದ, ರಾಮ ಆದರ್ಶ ಪುರುಷನಾಗಿದ್ದ. ಆ ಆದರ್ಶ ಪುರುಷನಾಗಿದ್ದಂಥ ರಾಮನನ್ನ ನಾವು ದೇವಸ್ಥಾನದಲ್ಲಿ, ದೇವರ ಸ್ವರೂಪದಲ್ಲಿ ಆದರ್ಶ ಪ್ರಾಯನಾದಂಥ ರಾಮನನ್ನ ಅವಿಚ್ಛಿನ್ನವಾಗಿ ಪೂಜಿಸ್ತೇವೆ. ಯಾಕೆ? ಇನ್ನೊಂದೇ ಒಂದು ಮಾತು ಹೇಳಿಬಿಡ್ತೇನೆ. ನಮ್ಮ ಇತಿಹಾಸದಲ್ಲಿ ಆದಂಥ ಇನ್ಜಸ್ಟಿಸ್, ಒನ್ ಆಫ್ ದಿ ಗ್ರೇಟೆಸ್ಟ್ ಇನ್ಜಸ್ಟಿಸಸ್ ಏನಿದೆ, ನಮಗಾದಂಥ ಪರಮ ಅನ್ಯಾಯಗಳಲ್ಲಿ ಒಂದು ಏನಿದೆ, ಆ ಪರಮ ಅನ್ಯಾಯವನ್ನ ಇವತ್ತು ಸರಿಪಡಿಸುವಂಥ ಕೆಲಸ ಆಗಿದೆ. ನಾನು ಪ್ರೀ ಡಿಸೈಡೆಡ್ ಅಂತಂದ್ರು. ಐ ಫೀಲ್ ದ ಕಂಟ್ರಿ ಹ್ಯಾಸ್ ಪ್ರೀ ಡಿಸೈಡೆಡ್ ಟು ಸೇ ಜೈ ಶ್ರೀರಾಮ್. ನಮಸ್ಕಾರ. ವಿಸ್ತಾರ, ನಿಖರ ಮತ್ತು ಜನ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.